ಲಕ್ಷ್ಮಿ ಮಹಾಲಕ್ಷ್ಮಿ. ಹೊಸ ಗಾಡಿ ತಗೊಂಡೇನೋ? ಅಲ್ಲ ಮಾಮ್, ಸೆಕೆಂಡ್ ಹ್ಯಾಂಡ್. ಇದೇನೋ? ಇದು ಗಾಡಿ ಗಣೇಶನ್ ಗುಡಿ ಅಂತ. ಇಲ್ಲಿ ಹರಕೆ ಕಟ್ಕೊಂಡು ಪ್ಲಾಸ್ಟಿಕ್ ಗಾಡಿ ಕಟ್ಟಿದ್ರೆ 3 ತಿಂಗಳಲ್ಲಿ ಹೊಸ ಗಾಡಿ ಸ್ಯಾಂಕ್ಷನ್. ಅದೇ ಗಾಡಿ ಗಣೇಶನ್ ಪವರ್. ಸೂಪರ್. ಯಾರ್ ನಾನ? ಅಲ್ಲ, ಗಾಡಿ ಗಣೇಶ. ಬ್ರದರ್, ಆ ಕಡೆ ಪೊಲೀಸ್ ಅವರು ಇದ್ದಾರೆ, ಈ ಕಡೆ ಬನ್ನಿ. ಪೊಲೀಸ್ ಲೆಫ್ಟ್ ಲೆಫ್ಟ್. ಲೆಫ್ಟ್ ಲೆಫ್ಟ್ ಲೆಫ್ಟ್. ಮಕ್ಕಳು ಇನ್ನು ಮದ್ವೆನೇ ಆಗಿಲ್ಲ, ಆಯ್ತಿಯಾ? ಬನ್ನಿ ಬನ್ನಿ, ಬೇಗ ಬನ್ನಿ. ಏನು ಪ್ರಾಬ್ಲಮ್ ಇಲ್ಲ, ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಪರವಾಗಿಲ್ಲ, ಬರ್ತಾ ಬರ್ತಾ ಮಾವನ್ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಿಂತ್ಕೊಂಡ್ರಪ್ಪ. ಬನ್ನಿ, ಚೈನ್ ಇಡಪ್ಪ, ತೆಗ್ದಿಡಲೇ. ಹೋಗ್ರಿ ಹೋಗ್ರ, ಕರ್ಕೊಂಡವ್ರಪ್ಪ. ಏನ್ ಮುಖ ನೋಡ್ತೀಯ? ಹೋಗ. ಸೂರ್ಯ, ಕಷ್ಟಪಟ್ಟು ಕಳ್ಳರ್ ಹಿಡ್ಕೊ ಬಂದಿದೀವಿ. 2 ಆಪಲ್ ಜ್ಯೂಸ್ ಹೇಳಿ. ಬೇಡ. ಪೊಲೀಸ್ ಪೊಲೀಸ್ ಪೊಲೀಸ್, ಐ ವಿಲ್ ಶೋ ದ ಪವರ್ ಆಫ್ ಪೊಲೀಸ್ ಅನ್ಕೊಂಡು ಇಷ್ಟುದ್ದ ಸಾಯಿ ಕುಮಾರ್ ತರ ಡೈಲಾಗ್ ಓಡಿಸಿ, ಅದು ಪೊಲೀಸರ ಮುಂದೆ ಅವ್ರೇನಾದ್ರೂ ರಿವರ್ಸ್ ಗೇರ್ ಹಾಕಿ ನಮ್ಮಿಬ್ಬರಿಗೆ ಎಕ್ಕಿಡ್ದಿದ್ರೆ ಸ್ವಲ್ಪ ನಮ್ಮಿಬ್ಬರ ಲೈಫಿಗೆ ಆಪು ಕಣ. ನಗ್ಬೇಡ, ಸುಮ್ನೆರ. ಏನ್ ಹಂಗೆ? ಸ್ವಲ್ಪ ನಾವಿಬ್ರು ಫುಲ್ ಟೈಟ್ ಆಗ್ಬಿಟ್ಟಿದೀವಿ. ಇಷ್ಟೊತ್ತಲ್ಲಿ ಮನೆಗೆ ಹೋದ್ರೆ ನಮ್ಮ ಮದರ್ ಇಂಡಿಯಾ ಪ್ಯಾರಾಗಾನ ಲೂನಾರ್ಸ್ ತಗೊಂಡು ನಮ್ಮಿಬ್ಬರಿಗೆ ದೃಷ್ಟಿ ತೆಗಿತಾಳೆ. ಅದಕ್ಕೆ ನೀನೇ ಫೋನ್ ಮಾಡ್ಬಿಟ್ಟು ನಿಮ್ಮ ಮಗ ಬಿಸಿ ಇದಾನೆ ಬರಕ್ಕಾಗಲ್ಲ ಅಂತ ಏನಾದ್ರೂ ಡೌ ಮಾಡ್ಬಿಡ್ತೀಯಾ? ವಿಷಯದಲ್ಲಿ ನಾಟ್ ರೀಚಬಲ್. ಯಾಕ ಚಿನ್ನ, ನಾನ್ ನಿನ್ ಕೊಡದೆ ಅಂತ ನನ್ ಮೇಲಿರೋ ಪ್ರೀತಿ ಕಮ್ಮಿ ಆಗೋಯ್ತಾ? ಅಲ್ಲ, ಮೊಬೈಲ್ ಅಲ್ಲಿ ಕರೆನ್ಸಿ ಖಾಲಿ ಆಗೋಯ್ತು. ಅದ್ಯಾಕ? ಯಾವಾಗ್ಲೂ ಫುಲ್ ಲೋಡೆಡ್ ಗಂತರ ನಿನ್ ಕರೆನ್ಸಿ ಫುಲ್ ಆಗಿರೋದಲ್ವಾ? ಫುಲ್ ಮಾಡ್ಸೋಣ ಅಂತ ಕರೆನ್ಸಿ ಅಂಗಡಿ ಹೋದ್ನ. 200 ರೂಪಾಯಿ ಕರೆನ್ಸಿ ಹಾಕಿ. ಬರೀ 200 ರೂಪಾಯಿಗ? ಒಳ್ಳೆ ಆಫರ್ ಇದೆ, ನೋಡ್ತೀರಾ? ತೋರಿಸಿ ನೋಡೋಣ. 1000 ರೂಪಾಯಿ ಕರೆನ್ಸಿ ಹಾಕೊಂಡ್ರೆ 50 ರೂಪಾಯಿ ಫ್ರೀ. 1500 ರೂಪಾಯಿಗೆ ಹಾಕೊಂಡ್ರೆ 150 ರೂಪಾಯಿ ಫ್ರೀ. ಯಾವ್ದು ಹಾಕ್ಲಿ? ಇದು 1500 ಹಾಕಿ ಕೊಡಿ, ಅದ್ ನಂದು. ಸೋ ಸ್ವೀಟ್. ಪ್ರೆಸ್ ಮಾಡಿ.
ಏನ ನಿಮ್ ಮೊಬೈಲ್ ನಂಬರ್ ನ ಒತ್ತಿ. ಕಲ್ಲಿ ಹೆಂಗ್ ನೋಡ್ತಾಳೆ. ಕರೆನ್ಸಿ ಬಂತಾ? ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಬಂತಾ? ನಂದು ಇನ್ನೂ ಬರ್ಲೇ ಇಲ್ಲ, ಚೆಕ್ ಮಾಡಿ. ಅಯ್ಯೋ, ನೆಟ್ವರ್ಕ್ ಬಿಸಿ ಇರ್ಬೇಕು, ಬರುತ್ತೆ. ಬಿಸ್ನೆಸ್ ತೊಂದರೆ ಮಾಡ್ಬೇಡಿ, ಈ ಕಡೆ ಬನ್ನಿ. ಈ ಕಡೆ ಬನ್ರಿ. ಅವಾಗ್ಲೇ ಕಿಸ್ಕೊಂಡ್ ಮಾತಾಡ್ತಿದ್ ಹಿಂಗ್ ಬೈದ್ಬಿಟ್ಲು. ಏಯ್, ಬರ್ಲೇ ಇಲ್ಲ ರೀ. ಬರುತ್ತೀರಪ್ಪ. ಬಂತಾ? ರೀ, 1 hour ಮುಂಚೆ ಕರೆನ್ಸಿ ಹಾಕಿಸ್ಕೊಂಡ್ರೆ ವೇಟ್ ಮಾಡ್ತಾ ಇದಾರೆ. ನಿಮ್ದೇನ್ರಿ ಅರ್ಜೆಂಟು? ಸ್ವಲ್ಪ ಸೈಡಿಗೆ ನಿಂತ್ಕೊಳ್ರಿ. ₹100 ಕರೆನ್ಸಿ ಹಾಕಿ. ಹಾಕ್ಸ್ಬೇಡ ಗುರು, ಬರಲ್ಲ. ಅಲ್ಲ, ಸ್ವಲ್ಪ ಕರೆನ್ಸಿ ಹಾಕ್ಸಿದ್ದೆ ನಿನ್ನ ನಂಬರ್ಗೆನಾ? 9448351576. ರಾಂಗ್ ನಂಬರಾ? ರೀ, ನೀವ್ ರಾಂಗ್ ನಂಬರ್ ಪ್ರೆಸ್ ಮಾಡ್ಬಿಟ್ಟು ನನ್ಗೆ ಹೇಳ್ತೀರಾ? ಯಾಕೆ, ಹೆಂಗೈತೆ ಮೈಗೆ? ಕಡಿತೈತೆ, ಬಂದ್ ಕೆರಿತೀಯಾ? ಏಯ್, ಏನ್ ಮರ್ಯಾದೆ ದುಡ್ಡು ಕೊಡ್ರೆ ಸರಿ ಇಲ್ಲ. ಮಾಕ್ ಮಾಕದ್ ನೋಡ್ ಬರ್ತೀನಿ. ಕೊಡಮ್ಮ ದುಡ್ಡ. ಕೊಟ್ರಾ? ಓ, ಹಿಂಗ್ ಕೊಟ್ರಾ? ಹೋಗ್ಲಿ, ಆ ರಾಂಗ್ ನಂಬರ್ ಫೋನ್ ಮಾಡಿ ದುಡ್ಡು ವಾಪಸ್ ಕೇಳತ್ತಾನೆ. ಯಾವನ ನೀನು? ಬಾಯ್ ಮುಚ್ಕೊಂಡು ಫೋನ್ ಇಡೋ. ಜುಜುಬಿ ₹1500 ಕರೆನ್ಸಿ ಹಾಕ್ಸ್ಬಿಟ್ಟು ವಾಪಸ್ ಬೇರೆ ಕೇಳ್ತ್ಯಾ? ಇಡೋ ಫೋನು. ಏನ? ₹1500 ಜುಜುಬಿನ? ಅವಳ ಅಜ್ಜಿನ ಬಡಿಯ. ಅವಳ ನಂಬರ್ ಹೇಳೋ, ನಾನೇ ಮಾಡ್ತೀನಿ. 9 ಎಂಗೇಜ್ ಬರ್ತದೆ ಕಣ. ಇರು, ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಮತ್ತೆ ಎಂಗೇಜ್ ಬರ್ತಾ ಇದೆ. ಮೋಸ್ಟ್ಲಿ ನಿನ್ ಕರೆನ್ಸಿ ಖಾಲಿ ಆಗೋರ್ಗು ಮಾತಾಡ್ತಾನೆ ಇರ್ತಾಳೆ. ಮಿಡ್ ನೈಟ್ ಅಲ್ವಾ, ಯಾವ್ದೋ ಕಸ್ಟಮರ್ ಕೇರ್ ತಗೋತಿರ್ಬೋದು. ಇರ್ಬೋದು. ಲೇ, ಅದೇ ರಾಂಗ್ ನಂಬರು. ಹೌದಾ? ಅವಳಿಗೆ ಇವತ್ತು ಮಾಡ್ತೀನಿ ನೋಡು. ಹಲೋ ಹಲೋ, ಯಾರಿದು? ಲೇ, ಕಂಡೋರ್ ಕರೆನ್ಸಿಲಿ ಗಂಟೆಗಟ್ಲೆ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಕರೆನ್ಸಿ ಪಾರ್ಟಿನಾ? ಅವನೆಲ್ಲಿ? ಇನ್ನೊಬ್ಬ ಕೊಟ್ಟಿದ್ದಾನ ಅವನು? ನಿನ್ನಂಥ ಗೂಂಡಗಳ ಹತ್ರ ಮಾತಾಡಕ್ಕೆ ನನಗ್ ಟೈಮ್ ಇಲ್ಲ. ಫೋನ್ ಇಡೋ. ಲೇ, ಗೂಂಡ ಗೀಂಡ ಅಂದ್ರೆ ಗುಂಡು ಕಲ್ಲತ್ ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಏಯ್, ಏನ್ ₹1500 ಜುಜ್ಬಿಯೇನ ನಿಂಗೆ? ಹುಡ್ಗಿರ್ ನಂಬರ್ ಕರೆನ್ಸಿ ಹಾಕ್ಸಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಲವ್ ಗಿವ್ ಅಂತ ಲಾಲ್ ಬಾಗ್ ರೌಂಡ್ ಹೊಡ್ಸೋ ನಿಮ್ಮಂಥ ರೋಡ್ ರೋಮಿಯೋಗಳನ್ನ ತುಂಬಾ ನೋಡಿದೀನಿ. ಮುಚ್ಕೊಂಡ್ ಫೋನ್ ಇಡೋ. ಅಯ್ಯೋ, ಫೋನ್ ಕಟ್ ಮಾಡ್ಬಿಟ್ಲ. ಇರೋ, ತಿರ್ಗಾ ಮಾಡ್ತೀನಿ, ಬಿಡಲ್ಲ ಅವಳನ್ನ. ಇರೋ ಒಂದ್ ನಿಮಿಷ. ಏನ ಫೋನ್ ಕಟ್ ಮಾಡ್ತೇನಲ್ಲ? ಏಯ್, ಏನ ಕೇಳಿಸ್ಕೊಳೋ. ಹೇಳಲೇ, ಇನ್ನೊಂದ್ ಸಾರಿ ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಸಾಕ್ ಮುಚ್ಚ. ನಾವು ಕಂಡಿದೀವಿ ಪೊಲೀಸ್ನ. ನೋಡ, ನಮ್ ದುಡ್ಡು ನಮಗ್ ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ ನಿನ್ ನಂಬರ್ ನ ಪೇಪರ್ ಹಾಕ್ಸಿ ದೊಡ್ಡ ಇಂಟರ್ನ್ಯಾಷನಲ್ ಕಳ್ಳಿ ಇವಳು ಅಂತ ಪಬ್ಲಿಸಿಟಿ ಮಾಡ್ಬಿಡ್ತೀವಿ. ಹುಷಾರ್. ಏಯ್, ಹಲೋ 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 ಹಲೋ, ಇಡಿಯಟ್ ಗೆಳೆಯ, ಫೋನ್ ಕಟ್ ಮಾಡ್ಬಿಟ್ಲು. ಕಟ್ ಮಾಡಿಲ್ಲ, ಕರೆನ್ಸಿ ಖಾಲಿ ಆಯ್ತು. ಹೌದಾ? ಮತ್ತೆ ಕರೆನ್ಸಿ ಹಾಕ್ಸೋ. ಇಷ್ಟೊತ್ತಲ್ಲಿ ಎಣ್ಣೆ ಬೇಕಾದ್ರೆ ಸಿಗುತ್ತೆ, ಕರೆನ್ಸಿ ಸಿಗಲ್ಲ. ಹಂಗ? ಮತ್ತೆ ವೇರ್ ಇಸ್ ಗೆಟಿಂಗ್ ಎಣ್ಣೆ? ಶಿಫ್ಟಿಂಗ್ ಟು ಸಿದ್ದರಾಮಣ್ಣನ್. ಮಗ, ಇದೇನು ದಬಾಕೊಂಬಿಟ್ಟವ್ರೆ? ಅದಕ್ಕೆ ಹೇಳೋದು, ಕುಡ್ದು ಗಾಡಿ ಓಡಿಸ್ಬಾರ್ದು, ತಪ್ಪು ಅಂತ. ಹುಡುಗಿ ಚೆನ್ನಾಗೊಳೆ ಬಾವ. ಕುಡ್ದು ರೋಡಲ್ಲಿ ಮಲಗಿದೆ. ಮಲ್ಕೊಂಬಿಟ್ರಿ? ಇಲ್ಲೋಡು, ಕುಡ್ದು ಬಿದ್ದಿದ್ರು ಇನ್ನೂ ನೀರ್ ಕೇಳ್ತಾವ್ನೆ. ಬೀರೆಲ್ಲ ಕಣ, ನೀರ್ ಕೇಳ್ತಾವ್ನೆ. ಹೌದಾ? ಯಾವ್ದು ಫೋನ್ ಇದು ನೋಡ. ಏ ರಮ್ಯಾ, ಮನೆಗೆ ಹಲೋ, ನಾನು ಸೆಲ್ಫಿ ಮಾತಾಡೋದು. ನನ್ನ ಫ್ರೆಂಡ್ ಎಲ್ಲಿ? ನಿಮ್ ಫ್ರೆಂಡು ನಮ್ ಫ್ರೆಂಡ್ ತೊಡೆ ಮೇಲೆ ಮಲಗೋಳೆ, ಚೆನ್ನಾಗಳೆ. ಯಾಕೆ ಅಂದ್ರೆ ಆಕ್ಸಿಡೆಂಟ್ ಆಗೈತೆ, ತಲೆಲೆಲ್ಲ ಬ್ರೆಡ್. ಹಾಯ್ ಸ್ಮಿತಾ. ಹಲೋ ದಿವ್ಯಾ, ನಮ್ ಫ್ರೆಂಡ್ ರಮ್ಯನ್ಗೆ ಆಕ್ಸಿಡೆಂಟ್ ಆಗಿದೆ ಕಣೆ. ಮೋಸ್ಟ್ಲಿ ಅವಳಿಗೆ ಬ್ಲಡ್ ಬೇಕಾಗ್ಬೋದು. ನಿಂದು ಓ ಪಾಸಿಟಿವ್ ಅಲ್ವಾ? ಹಾ, ಹೌದು ಕಣೆ. ಥ್ಯಾಂಕ್ ಗಾಡ್. ಇನ್ ಕೇಸ್ ಏನಾದ್ರೂ ಬ್ಲಡ್ ಬೇಕಾದ್ರೆ ನಾನು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತೀನಿ. ಶ್ಯೂರ್. ಯಾವ ಹಾಸ್ಪಿಟಲ್? ಹಲೋ ಸ್ಮಿತಾ. ಹಲೋ 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 ಹಲೋ. ಈ ಬ್ಯಾಟ್ರಿನೂ ಇವಾಗ್ಲೇ ಹೋಗ್ಬೇಕಾ?
ಸರ್ ಥ್ಯಾಂಕ್ ಯು ಸರ್. ನನ್ನ ಫ್ರೆಂಡ್ ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಕ್ಕೆ. ಬ್ಲಡ್ ಕೊಡ್ತಾ ಇದ್ವಿ ಅದ್ಯಾಕ ಡಾಕ್ಟ್ರೇ ಬೇಡ ಅಂದ್ಬಿಟ್ರಪ್ಪ. ಸರ್ ನನ್ನ ಮೊಬೈಲ್ ಬ್ಯಾಟ್ರಿ ಡೆಡ್ ಆಗಿದೆ, ಪ್ಲೀಸ್ ನಿಮ್ ಮೊಬೈಲ್ ಕೊಡ್ತೀರಾ? ಸಾರಿ, ಕರೆನ್ಸಿ ಖಾಲಿ ಆಗ್ಬಿಟ್ಟಿದೆ. ನಂದ್ರಲ್ಲಿದೆ, ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು ಬೇಕಾ? ಬೇಡ. ಅಮ್ಮನ್ ಫೋನ್ ಮಾಡೋ ಅಂದ್ರೆ ಕರೆನ್ಸಿ ಇಲ್ಲ ಅಂದೆ, ಈಗ ಅಮ್ಮನಿ ಕೇಳಿದ್ರೆ ಮಾತ್ರ ಹೆಣ್ಮಗು ಅಲ್ವಾ, ಕಳ್ಳು ಚುರುಕು ಅಂದ್ಬಿಡ್ತು. ಈ ಕರೆನ್ಸಿ ಅವ್ನು ಬೇರೆ. ಫೋನ್ ಯಾಕೆ ಎತ್ತಿಲ್ಲ? ಡಾಕ್ಟರ್ ಬೈತಿದ್ದಾರೆ, ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಸರ್. ಏಯ್, ನಾನು ಡಾಕ್ಟರ್ ಕಿಡ್ನಿ ಕಿತ್ಕೊಂಡ್ಬಿಟ್ರು. ಅಯ್ಯೋ ಫೋನ್ ತೆಗಿದಿದ್ಯಾ? ಅಷ್ಟೊತ್ತಿಂದ ಕರೆನ್ಸಿ ಎಲ್ಲ ಖಾಲಿ ಮಾಡ್ತಾಳೆ, ಹೋಗಿ ಇಸ್ಕೊಂಬ. ಕಳ್ಳಿ ಮುಗೀತಾ? ಅವ್ರು ರಿಸೀವೇ ಮಾಡ್ತಿಲ್ಲ ಸರ್. ಪಾಪ ಅವ್ರು ಬಿಸಿ ಇರ್ಬೇಕು. ನಾನು ಒಂದು ಮಿಸ್ ಕಾಲ್ ಕೊಡ್ಬೇಕು, ಫೋನ್ ಕೊಡಿ. ತಗೊಳ್ಳಿ. ಥ್ಯಾಂಕ್ಸ್. ಒಂಚೂರು ಸಣ್ಣ ಅನ್ನೋದ್ ಬಿಟ್ರೆ ಸಖತ್ತಾಗಲ್ಲ. ಆ ಕರೆನ್ಸಿ ಒಳಗೆ ಮಿಸ್ ಕಾಲ್ ಕೊಡೋಣ. ಕರೆಕ್ಟ್. ಸ್ಮಿತಾ ಹೇಳಿದಿದೆ ನಂಬರ್ ಅಲ್ವಾ? ಯಾರು? ರಾತ್ರಿ ಎಲ್ಲ ಕಷ್ಟಪಟ್ಟು ಕಣ್ಗೆ ಎಣ್ಣೆ ಬಿಟ್ಕೊಂಡು 200 ಸಲ ಮಿಸ್ ಕಾಲ್ ಕೊಟ್ಟಿದ್ದೀನಿ, ವಾಪಸ್ ಒಂದು ಫೋನ್ ಮಾಡಕ್ಕಾಗಲ್ಲ. ನಿಮ್ ಯೋಗ್ಯತೆಗೆ ಯಾಕ್ರಿ ಬೇಕು ನಿಮಗ್ ಫೋನು? ವಾಪಸ್ ಕೊಟ್ಬಿಡ್ಬೇಕು. ನಮ್ಮ ಅಪ್ಪ ಕೋಟ್ಯಾಧೀಶ್ವರ ಅಲ್ಲ, 1,500,000 ಕೊಟ್ಟಿಲ್ಲ ಅಂದ್ರೆ ನಮ್ ಫ್ಯಾಮಿಲಿ ಬೀದಿಗೆ ಬಂದ್ಬಿಡುತ್ತೆ. ಯಾಕೆ? ನನ್ ಕರೆನ್ಸಿ ಅಲ್ವಾ, ನಿಲ್ಸ್ಬಿಡ್ಬೇಕು. ಗಂಡ್ ಮಕ್ಕಳನ್ನ ಗೋಳಿ ಕಳತ ನಿಲ್ಸ್ಬೇಕು. ನಾನ್ ದುಡ್ಡ ನನ್ಗೆ ವಾಪಸ್ ಕೊಡ್ಬೇಕು. ಯವನ ಹುಚ್ಚ ಅನ್ಸುತ್ತೆ. ಕರೆನ್ಸಿ ಸ್ಮಿತಾ, ಚೆಕ್ ಮಾಡೋಣ. ಯಾವ್ದಕ್ಕೊಂದ್ಸಲ ಕಾಲ್ ಮಾಡ್ಬಿಡೋಣ. ಹಲೋ, ಫೋನ್ ಮೊಬೈಲ್ ಕೊಡ. ಓ, ಬ್ಲಾಂಕೆಟ್ ಕೊಡು, ಚಳಿ ಇರ್ತದೆ. ಮಗ, ಆ ಕರೆನ್ಸಿ ಹುಡುಗಿ ಫೋನ್ ಮಾಡಿದ್ದಾಳೆ ಬೆಳಗ್ಗೆ ನೋಡಿ. ನೀನೇ ಮಾತಾಡೋ ಹೋಗಲಿ. ಯಾಕೆ ರಾತ್ರಿ ಬೈದ್ಲು ಅಂತ ಮೀಟರ್ ಆಫ್ ಆಯ್ತಾ? ಯಾರಿಗೆ ಕೊಡ? ಇಲ್ಲಿ ಅವಳು ಅಜ್ಜಿ ಕೊಡ. ಏನಂತ ಅವಳದು? ಹಲೋ, ನಾನು ಸರ್. ಅದಕ್ಕೇನೀಗ? ಅದೇ ಕರೆನ್ಸಿ ಮ್ಯಾಟರ್. ಅದೇ ಕರೆನ್ಸಿನ ಯಾವಾಗ ಕೊಡ್ತೇ ಹೇಳು? ಕೊಡ್ತೀನಿ ಸರ್. ಅದೇ ಯಾವಾಗ? ಎಲ್ಲಿ ಬರ್ಬೇಕು? ಸೆಂಟ್ರಲ್ ಮಾಲ್ ಹತ್ರ ಬಾ. ಓಕೆ. ಇಲ್ಲ ಗೆಳೆಯ, ಕೊಡಲ್ಲ ಅಂತ ರಾತ್ರಿ ನೋಡಿದ್ರೆ ಅಷ್ಟೊಂದ್ ಕಿರಿಕ್ ಮಾಡೋದು, ಈಗ ನೋಡಿದ್ರೆ ಕೊಡ್ತೀನಿ ಅಂತವಳೆ. ಹುಡುಗಿರೇ ಅಷ್ಟು, ಅವ್ರ ಇಷ್ಟ ಬಂದಾಗ ಕೊಡ್ತೀನಿ ಅಂತಾರೆ. ನಾವು ಹೋಗಿ ಈಸ್ಕೊಂಬರ್ಬೇಕು. ನೀನ್ ಹೋಗಿ ಈಸ್ಕೊಂಬಂದ್ಬಿಡು. ಇಲ್ಲ, ನೀನು ಬರ, ಹೋಗಿ ಇಸ್ಕೊಂಬರೋಣ. ನಾನ್ ಬರಲ್ಲಪ್ಪ, ನೀನ್ ಹೋಗಿ ಈಸ್ಕೊಂಬ. ನಿನ್ ದುಡ್ಡು ಇಸ್ಕೊಂಬರಕ್ ನಾನ್ ಯಾಕೆ ಹೋಗ್ಬೇಕು? ನೀನ್ ಹೋಗಿ ಈಸ್ಕೊಂಬಂದ್ರೆ ರಾತ್ರಿ ಆ ದುಡ್ಡಲ್ಲೇ ಪಾರ್ಟಿ ಕೊಡ್ತೀನಿ. ಸರಿ ಅಂತ ಹೇಳಿ ಹುಡುಗಿನ ತಗ್ಲಾಗ್ತಾನ. ಅವ್ರ ಅಪ್ಪನ್ಗೆ ಪೊಲೀಸ್ ಅಂದ್ರೆ ಆಗಲ್ಲ. ಅವ್ರ ಅಪ್ಪನ್ಗೋಸ್ಕರ ಇವ್ನ್ ಪೊಲೀಸ್ ಆಗದೆ ಇರಕ್ಕಾಗಲ್ಲ. ಪ್ರೀತಿಸಿರೋ ಹುಡುಗಿ ಬೇಕು ಅಂದ್ರೆ ಪೊಲೀಸ್ ಆಗೋ ಆಸೆನೂ ಬಿಡ್ಬೇಕು. ನಮ್ದು ಸೇಮ್ ಡೈಲಾಗ್. ಪ್ರೀತಿಸಿರೋ ಹುಡುಗ ಬೇಕು ಅಂದ್ರೆ ಅವ್ರ ಅಪ್ಪನಲ್ಲ, ಅವ್ರ ಅಪ್ಪನ ಬಿಟ್ಟು ಬರ್ತಾ ಇರ್ಬೇಕು. ಅಪ್ಪ ಅಮ್ಮನ್ ಬಿಟ್ಟು ಓಡ್ ಹೋಗಿ ಹೇಡಿಗಳ ತರ ಇವಳು ಮದ್ವೆ ಆಗಲ್ಲ. ಅಪ್ಪನ ಆಸೆ ಅಮ್ಮನ್ ಕನ್ಸ್ಗಳನ್ನ ಈಡೇರಿಸ್ತೆ ಗುರಿಗೆ ಗೋರಿ ಕಟ್ಟಿ ಅವಳು ಹಿಂದೆ ಸುತ್ತಕ್ಕೆ ಇವನು ಬರಲ್ಲ. ಆಗೋದಿಲ್ಲ ಅಂತಂದ್ರೆ ಇಂತ ಬ್ಯೂಟಿಫುಲ್ ಟ್ರೆಡಿಷನಲ್ ಹುಡುಗಿ ಸಿಗೋದಿಲ್ಲ. ನಮ್ಮ ಹುಡುಗನ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಐಟಲ್ ಟವರ್, ಕ್ಯಾರೆಕ್ಟರ್ ಟೆರರ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬರೀ ಟೈಗರ್. ಇಷ್ಟೇನಾ ನಿಮ್ ಪ್ರೀತಿ? ಸೇಮ್ ಡೈಲಾಗ್. ನಮ್ಗಿಂತ ನಮ್ ಪ್ರೀತಿಗಿಂತ ಆ ಪೊಲೀಸ್ ಕೆಲ್ಸನೇ ಹೆಚ್ಚಾಗೋಯ್ತಾ? ಇವಳು ಪ್ರೀತಿ ಅಲ್ಲ, ಅವಳಿಗಿಂತ ಅವ್ರ ಅಪ್ಪನಿಗಿಂತ ನಮ್ಮ ಪೊಲೀಸ್ ಕೆಲ್ಸನೇ ಗ್ರೇಟ್. ಮತ್ತ್ಯಾಕೋ ನನ್ ಲವ್ ಮಾಡ್ದೆ? ನಿಂದಿಂತ ಕಿತ್ತೋದ್ ಬುದ್ಧಿ ಅಂತ ಗೊತ್ತಿರಿ. ಯಾವ ನನ್ ಮಗ ಲವ್ ಮಾಡ್ತಿದ್ದ? ನಿನ್ ಮೂತಿಗೆ ಲವ್ ಬೇರೆ ಕಡೆ. ಸೂರಿ ಏನಾದ್ರೂ ಫೋನ್ ಮಾಡಿದ್ನೇನೆ? ಇಲ್ಲ ಕಣೆ. ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡ. ಏನೈತೆ? ಯಾರೋ 10 ರೂಪಾಯಿ ಕರೆನ್ಸಿ ಹಾಕ್ಸಿದ್ದಾರೆ. ಯಾರು? ನಾವೇ ಕರೆನ್ಸಿ ಹಾಕ್ಸಿದ್ದು ಅಂತ ಹೆಂಗ್ ಗೊತ್ತಾಗುತ್ತೆ ಅವಳಿಗೆ? ನೀವಿಬ್ರು ಕನೆಕ್ಟ್ ಆಗಿದೆ ಕರೆನ್ಸಿಯಿಂದ, ಹಂಗಾಗಿ 100% ಗೊತ್ತಾಗುತ್ತೆ. ಅವಳು ಫೋನ್ ಮಾಡೇ ಮಾಡ್ತಾಳೆ. ಹಂಗಂತೀಯಾ? ಅವಳೇ ಫೋನ್ ಮಾಡ್ತಾಳ? ನಾನು ಹೇಳಿಲ್ವಾ? ಮಾತಾಡ. ಹಲೋ. ಈ ತರ ಚೀಪ್ ಟ್ರಿಕ್ಸ್ ಎಲ್ಲ ಮಾಡಕ್ಕೆ ನಾಚಿಕೆ ಆಗಲ್ವಾ?
ಕರೆನ್ಸಿ ಯಾಕೋ ಹಾಕ್ಸಿದ್ದು? ಕರೆನ್ಸಿನ ಯಾವ ಕರೆನ್ಸಿ? ಯಾವನೇ ಗೊತ್ತು, ಯಾರು ಹಾಕಿದ್ರು ಅವನ. ಹಲೋ ಮೇಡಮ್, ಕರೆನ್ಸಿ ನಂದು ಬೈ ಮಿಸ್ಟೇಕ್ ಆಗಿ ಬಂತು, ವಾಪಸ್ ಕೊಟ್ಬಿಡಿ. ಹಳೆ ಬಾಕಿ ಎಲ್ಲ ಸೇರಿ 1510 ರೂಪಾಯಿ ಆಗಿದೆ. ಕೊಡಕ್ಕಾಗಿಲ್ಲ ಅಂದ್ರೆ ಹೇಳಿ, ಏನೋ ಪಾಪ ಗರ್ಲ್ಸ್ ಅಂತ ಬಿಟ್ಬಿಡ್ತೀನಿ. ನಿನ್ ಭಿಕ್ಷೆ ಯಾರಿಗೋ ಬೇಕು? ಎಲ್ಲಿದ್ಯಾ ಅಂತ ಹೇಳು, ಬಂದು ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಸೆಂಟ್ರಲ್ ಮಾಲ್ ಅಲ್ಲಿ ಇದೀವಿ, ಬರ್ತಾ ಡುಮ್ಮಿ ಕರ್ಕೊಂಬನ್ನಿ. ಏನಾಯ್ತೆ? ಏನಂದ್ಲು? ಬರ್ತಾಳಂತೆ. ಆ ಡುಮ್ಮಿ ಅಲ್ಲೇ. ಏ ದಿವ್ಯಾ, ಏನಮ್ಮ ವಿಷಯ? ಏನ್ ಹಿಂಗಾಡ್ತಾವಳ ಅಡಾಣಿ? ತಡಿಯೇ ಇರೇ, ತಗೋ ನಿನ್ ದುಡ್ಡು. ನಂದು. ಇನ್ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ, ಬಾಕಿನೂ ಉಳ್ದಿಲ್ಲ. ಹಲೋ, ಎವರಿ ಸಕ್ಸಸ್ಫುಲ್ ಜೆಂಟ್ಸ್ ಬಿಹೇವ್ಡ್ ಒನ್ ಲೇಡಿ ಎನಿ ಟೈಮ್ ಸ್ಟ್ಯಾಂಡಿಂಗ್, ಯು ನೋ. ಹಲೋ, ಇಂಗ್ಲಿಷ್ ಗೊತ್ತಿದ್ರೆ ಮಾತಾಡಿ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತ. ಅಂತದ ಒಂದು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಗೆದ್ದಿರೋ ಗೂಳಿಯಿಂದ ಒಂದು ಹಸ ಇದ್ದೇ ಇರುತ್ತೆ. ಕರೆಕ್ಟಾ? ಅಸಾನೋ ಪಸಾನೋ, ಇವ್ರ ಅಪ್ಪನ್ಗೆ ಪೊಲೀಸ್ ಅಂದ್ರೆ ಆಗಲ್ಲ. ಇದು ಇವಳ ಟೆನ್ಷನ್. ನೀವು ಕುಯ್ದಿದ್ ಸಾಕು, ಅವ್ರಿಬ್ರು ಮಾತಾಡ್ತಾರೆ. ಬನ್ನಿ ಐಸ್ ಕ್ರೀಮ್ ತಗೊಬರೋಣ. ಈಗಲೇ ಬರ್ತೀನಿ. ಸ್ಮಿತಾ, ಸಾರಿ, ಬಟ್ ನೀನ್ ಅವತ್ ಮಾತಾಡಿದ್ ಕೇಳಿ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಯ್ಯೋ, ನಾನೆಲ್ಲ ಮಾತಾಡ್ದೆ, ಎಲ್ಲ ಆನಂದ್ ಮಗ ತಾನೆ ಮಾತಾಡಿದ್ದು. ಹೌದಲ್ಲ, ಎಲ್ಲ ಅವರಿಬ್ರೆ ಮಾತಾಡಿದ್ದು. ಅಪ್ಪ ಸದ್ಯ ಅವರಿಬ್ರು ಒಂದಾಗ್ಬಿಟ್ರು. ಅಲ್ಲ, ಸಪೋಸ್ ನಿಮ್ ಲವರು ಪೊಲೀಸ್ ಆಗಿದ್ರೆ ನೀವೇನ್ ಮಾಡ್ತಿದ್ರಿ? ನಾನಾ ತಬ್ಕೊಂಡು ಕಿಸ್ಕೊಟ್ಬಿಡ್ತಿದ್ದೆ. ನೀವು? ನಾನು ಅಷ್ಟೇ. ನಾನ್ ರೆಡಿ, ಬೇಗ ಕೊಡಿ. ನೀನು ನಿಮ್ಮಪ್ಪ ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕಾಗಲ್ಲ ಕಣೆ. ನಾನ್ ಹೇಳೋ ತರ ಕೇಳ್ಕೊಂಡಿದ್ದೆ ಇರ್ಬೋದು, ಇಲ್ಲಾಂದ್ರೆ ರೈಟ್ ಹೇಳ್ಬೇಕು. ನನ್ಗೋಸ್ಕರ ಅದ್ಬಿಡ್ತೀನಿ ಅಂತ ಜುಟ್ಬಿ ಅಂತ ನನ್ ಕಚ್ಚು ಕಣೆ. ನನಗೆ ನನ್ನ ಲೈಫ್ ಇಂಪಾರ್ಟೆಂಟ್. ನಾನ್ ಪೊಲೀಸ್ ಆಗೋದು ನನಗೆ ಇಂಪಾರ್ಟೆಂಟ್. ಹೋಗಲೇ ಹೋಗಿ ಅಂತ ಬಚಾರಿ ಬಾಯಿಗೆ ಸಿಮೆಂಟ್ ಪ್ಲಾಸ್ಟಿಕ್ ಮಾಡಕ್ ಅವನೇ ಕರೆಕ್ಟ್. ಸಾಕೊಂಡಿದ್ದೀನಿ, ಹೋಗಲೇ. ಏನೋ ಪಾಪ ಸೊತ್ತ ಅಂದ್ರೆ ಅಷ್ಟು ಅಪ್ರಾಣ ಇವ್ರಿಬ್ರು ಒಂದ್ ಮಾಡಕ್ಕಾಗಲ್ಲ. ನಿಮ್ಮನ್ನೆಲ್ಲ ಡ್ರೆಸ್ ನೋಡಿದ್ರೆ ಪೊಲೀಸು ಅಂತ ಗೊತ್ತಾಗುತ್ತೆ. ಅದ್ ಸರಿ, ಇವನ್ ಯಾರು? ನಿಮ್ಗೆಲ್ಲ ಪೊಲೀಸ್ ಟ್ರೈನಿಂಗ್ ಕೊಡಕ್ ಬಂದಿರೋ ಸ್ಪೆಷಲ್ ಆಫೀಸರ್ ಟೈಗರ್. ಇವ್ರೇನು ಮುಕ್ಕು ತುಂಬಾ ಗಡ್ಡ ಬಿಟ್ಟಿದ್ದಾರೆ, ಇವರು ಪೊಲೀಸ್ ಆಫೀಸರಾ? ಅದು ನಿಮ್ಗೆಲ್ಲ ಬೇಗ ಕೆಲಸ ಸಿಗ್ಲಿ ಅಂತ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದೀನಿ. ಬೇಡ ಅಂದ್ರೆ ಹೇಳಿ, ಈಗಲೇ ಕೆರೆದಾಕ್ಬಿಡ. ಬೇಡ ಬೇಡ, ನೀವ್ ಹಂಗೆ ಚೆನ್ನಾಗಿದ್ದೀರಾ? ಬಿಡಲ್ಲ. ಬಿಡಲ್ಲ. ಸೊ ಓಕೆ. ಸೊ ಯಾರಿದ್ರಿ ಫೋನು? ಕರ್ತವ್ಯದ ಕರೆಯೋಲೆಚ್ಚಿನ ಕಮಿಷನರ್ ಆಫೀಸಿಂದ ಫೋನ್ ಬಂದಿದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಇಂಥ ಟೈಮಲ್ಲಿ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕಾ? ಪ್ಲೀಸ್ ಹೋಗ್ಬೇಡಿ ಆಯ್ತಾ? ಸಾಧ್ಯ ಇಲ್ಲ ಚಿನ್ನ, ಈ ಟೈಮ್ ಮಾತ್ರ ಅಲ್ಲ. ನಿನ್ಗೆ ಹೆರಿಗೆ ನೋವು ಬಂದು ಅಮ್ಮ ನೋವು ಅಮ್ಮ ನೋವು ಅಮ್ಮ ನೋವು ಅಂತಿದ್ರು ನಾನು ಹೋಗ್ತೀನಿ. ಯಾಕೆ ಅಂದ್ರೆ ಐ ಆಮ್ ನಾಟ್ ಎ ವಾಚ್ ಮ್ಯಾನ್, ಐ ಆಮ್ ಎ ಪೊಲೀಸ್. ಒಂದ್ ನಿಮಿಷ, ಮುತ್ತೈದೆ ಹಾಕಿರ್ಲಿ ಅಂತ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಬರ್ಲಾ ಚಿನ್ನ, ಬಾಯ್. ಬಾಯ್ ರೀ. ಥ್ಯಾಂಕ್ ಯು. ಎಲ್ಲ ರೌಂಡ್ ಕ್ಯಾನ್ಸಲ್ ಮಾಡ್ಬಿಟ್ಟು ಕೊನೆದಿದೆಯಲ್ಲ ಫಟಾಫಟ್ ರೌಂಡ್, ಅಲ್ಲಿಗೆ ಹೋಗ್ಬಿಡೋಣ. ಕ್ವಶನ್ ನಂಬರ್ 1, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರ್ಯಾರು ಇರ್ತಾರೆ? ಆಪ್ಷನ್ ಎ ಪೊಲೀಸ್, ಆಪ್ಷನ್ ಬಿ ಕಳ್ಳ. ಇಬ್ರು ಇರ್ತಾರೆ. ರಾಂಗ್ ಆನ್ಸರ್, ಇಬ್ರು ಇರಲ್ಲ. ಅದೇ ಮೇಲೆ ಇನ್ಯಾರು ಇರ್ತಾರ? ಖಾಲಿ ಇರುತ್ತೆ. ಕಳ್ಳ ಕದಿಯಕ್ ಹೋಗಿರ್ತಾನೆ, ಪೊಲೀಸು ಹಿಡಿಯಕ್ ಹೋಗಿರ್ತಾರೆ. ಕ್ವಶನ್ ನಂಬರ್ 2, ಪೊಲೀಸ್ ಆಗೋದಕ್ಕೆ ನೀವೆಲ್ಲ ಎಷ್ಟು ಲಂಚ ಕೊಟ್ಟಿದ್ದೀರಾ? ಆಪ್ಷನ್ ಎ 5 ಲಕ್ಷ, ಆಪ್ಷನ್ ಬಿ 10 ಲಕ್ಷ, ಆಪ್ಷನ್ ಸಿ 25 ಲಕ್ಷ. ಏಯ್, ನಿಮ್ಮ ಸಮಯ ಮುಗೀತಾ ಇದೆ, ಬೇಗ ಹೇಳಿಲ್ಲ ಅಂದ್ರೆ ಔಟ್ ಆಗಿ ಹೋಗ್ತೀರಾ. ಹೌದು, ನಿಮ್ ಟೈಮ್ ಇಸ್ ಗೆಟಿಂಗ್ ಓವರ್. ಕಮ್ ಆನ್, ಬೇಗ ಬೇಗ ಹೇಳಿ. ಸರ್, ಈ ಪ್ರಪಂಚದಲ್ಲಿ ನನಗಿಂತ ಒಳ್ಳೆಯವ್ರನ್ನ ಎಲ್ಲೂ ನೋಡಿರ್ಲಿಲ್ಲ ಸರ್. ಆದ್ರೆ ಇವರೆಲ್ಲ ನನಗಿಂತ ಒಳ್ಳೆಯವ್ರು ಸರ್. ಪಾಪ ಕೊಟ್ಟಿರೋ ಲಂಚನೇ ಮರ್ತು ಬಿಟ್ಟಿದ್ದಾರೆ. ಯಾಕೆ ಮರ್ತು ಬಿಡ್ತೀವಿ? ಕೊಟ್ಟಿರೋದು ಚಿಲ್ಲರೆ ಕಾಸೆಲ್ಲ 25 ಲಕ್ಷ.
ಈ ಊರ್ ಮಾತ್ರ ಅಲ್ಲ, ಈ ಸುತ್ತಮುತ್ತಿರೋ 10 ಊರಿನ ಜನ ನನ್ನ ಹತ್ರ ಬಂದು ಸಾಲ ತಗೊಳ್ಳೋದು. ಭಗವಂತ ಕಾಪಾಡಪ್ಪ, ಒಳ್ಳೇದ್ ಮಾಡಪ್ಪ. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನನ್ನ ಮಾತ್ರ ಚೆನ್ನಾಗಿಟ್ಟಿರಪ್ಪ. ನನ್ನ ಮಕ್ಕಳ ಒಟ್ಟೊಟ್ಟಿಗೆ ಬಂದು ಸಾಯ್ತಾರೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಪ್ರಾಣ ತಿನ್ನಕ್ಕೆ. ಒಬ್ಬೊಬ್ರೆ ಬರಕ್ಕಾಗಲ್ಲ. ಬಂದ್ ಸಾಯ್ರಿ ಈ ಕಡೆ. ಏ ನರಸಿಂಹ, ನರಸಿಂಹ ಆಯ್ತಲ್ಲ, ಶುರು ಮಾಡಿ ಬೇಗ. ಇವೊಮ್ಮೆ ಬೇರೆ ಸಾಯ್ತಾಳೆ ಇಲ್ಲಿ. ಬನ್ನಿ. ಏನಮ್ಮ ಅಸ್ಲಾ ಬಡ್ಡಿನ? ಅಸ್ಲಾ ಸರಿ, ಅಲ್ಲೋಗಿ. ಕಮಲಮ್ಮ. ಏನ್ರಿ ನಿಮ್ದು? ಬಡ್ಡಿನಾ? 1 2 3 4. ಸರಿ, ನೆಕ್ಸ್ಟ್ ಬಾ ಸೀ ತಗೋ. ಸೈನ್ ಹಾಕ್ರಿ. ಕಾಸ್ ಬೇಕು ಅಂದ್ರೆ ಮತ್ತೆ ಬಾ. ಸರಿ ಕಣ್ರವ. ಎಲ್ಲಿಂದ ಬಂದ್ ಸಾಯ್ತಾವ. ಹಾಯ್, ಎಷ್ಟು ಬೇಕಿತ್ತು? 50,000. ಅಮ್ಮನ್ಗೆ ಹೇಳಿದ್ದೀರಾ? ತಗೊಳ್ಳಿ, ಒತ್ತಿ. ಏಯ್ ಹಂಗಲ್ಲ, ಹಿಂಗ್ ತಗೊಂಡು ಹಿಂಗ್ ಅಮ್ಕಿ ಹಿಂಗ್ ಒತ್ತಬೇಕು. ಬರ್ತೀನಿ. ಹಲೋ, ಒಂಚೂರು ಉದ್ಧಾರ ಆಗೋದ್ ಕಲಿರ್ರಿ. ಅದನ್ನೇ ಇಂಗ್ಲಿಷಲ್ಲಿ ಹೇಳಿ. ನೀವು ಬೆಳವಣಿಗೆ ಆಗ್ತೀರಾ. ಹೇಳ್ಕೊಳ್ಳ? ಬರ್ತೀನಿ ಏನಕ್ಕೆ ಇಂಗ್ಲಿಷಲ್ಲಿ? ಕಿಸ್ ಯು ಬಾಯ್ ಅನ್ಬೇಕು. ಎಲ್ಲಿ ಹೇಳಿ? ಕಿಸ್ ಯು ಬಾಯ್. ಕಿಸ್ ಯು ಬಾಯ್. ಕಿಸ್ ಯು ಬಾಯ್. ಸ್ವಲ್ಪ ದುಡ್ಡು ಬೇಕಿತ್ತು. ಕೊಡನ್ನ ಬಿಡು, ನಿನ್ಗಿಲ್ದಿರೋ ದುಡ್ಡ 3 ತಿಂಗಳಿಂದ ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ಕೆಲ್ಸ ಇತ್ತು. ನಾಳೆ ಸಿಗ್ತೀಯಾ? ನಾಳೆ ಸ್ವಲ್ಪ ಕೆಲ್ಸ ಇದೆ, ನಾಡಿ ಸಿಗ್ತೀನಿ. ಏನ್ ಕೆಲ್ಸ? ನಾಳೆ ನನ್ ಗಂಡ ಜೈಲಿಂದ ರಿಲೀಸ್ ಆಗಿ ಏ ಬರ್ತಾನೆ. ಜೊಲ್ಲು, ಆ ರೌಡಿ ಬೋರ್ಡನ್ ಕತೆ ಏನಾಯ್ತಲ್ಲ? ಅಮ್ಮ, ರೌಡಿ ಬೋರ್ಡುಂದಮ್ಮ. ಅವನ ಹೆಸರು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತಮ್ಮ. ಫೋನ್ ಮಾಡ್ದೆ, ತೆಗಿಲಿಲ್ಲ. ಹುಡುಗರು ಕಳಿಸ್ದೆ, ಕೇರ್ ಮಾಡ್ಲಿಲ್ಲ. ಅದಕ್ಕೆ ನಾನೇ ಹೋಗಿ ಅಸ್ಲು ಕೇಳ್ತೀನಿ. ಕೊಟ್ಟಿಲ್ಲ ಅಂದ್ರೆ ಬಡ್ಡಿ ಕೇಳ್ತೀನಿ. ಕೊಟ್ಟಿಲ್ಲ ಅಂದ್ರೆ ಅವನು ಮೈ ಕೈ ಮುರಿದು ಮೂಟೆ ಕಟ್ಕೊಂಡ್ ಬರ್ತೀನಿ. ಏ ರೌಡಿ ಬೋಡಾ ಬೋಡಾ ಬೋಡಾ. ಸಿಂಹ ರೋಡಲ್ಲಿ ಓಡಾಡೋದ್ ನೋಡಿದ್ಯಾ? ಕಾಡಲ್ಲಿ ಓಡಾಡೋದ್ ನೋಡಿದ್ಯಾ? ಝೂನಲ್ಲಿ ಓಡಾಡೋದ್ ನೋಡಿದ್ಯಾ? ಸಿಂಹ ಗ್ಯಾರೇಜ್ ಅಲ್ಲಿ ಓಡಾಡೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ನರಸಿಂಹ, ಅಮ್ಮ, ಆ ಪೊಲೀಸ್ ಅಪ್ಪನ್ ಲೆಕ್ಕ ಹೇಳು ಹೊಸೆ. ಅಮ್ಮ, ಯಾವ ಪೇಜಲ್ಲಿ ಬರ್ತಿದ್ದೀನಪ್ಪ? ಅಮ್ಮ, ಪೊಲೀಸ್ ಅಪ್ಪನ ಹೆಸರು ಹನುಮಂತಪ್ಪ ಅಂತ. 48 ವರ್ಷ, 84 kg ಇದ್ದಾನೆ. ಮೊನ್ನೆ ತಾನೇ ಅವ್ನ ಹೆಂಡತಿಗೆ ಒಡವೆ ಕೊಡಿಸ್ಲಿಲ್ಲ ಅಂತ ಅವ್ನ ಹೆಂಡತಿ ಯಾರೋ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋ ಜೊತೆ ಓಡೋಗ್ಬಿಟ್ಲು. ಅವ್ರಿಗೂ ಒಂದ್ ಮಗು ಇದೆ. ಆ ಮಗು ಹೆಸರು ಸುಚಿತ್ರ. ಅದು ಈಗ LKG. ಇವ್ ನಮ್ಮ ಹತ್ರ ಸಾಲ ತಗೊಂಡೋಗಿ ಪಾಪ ಒಬ್ನೇ ಇರ್ಬೇಕಲ್ಲ, ಬೋರ್ ಆಗುತ್ತೆ ಅಂತ 2ನೇ ಮದುವೆ ಆಗಿದ್ದಾನೆ. ಲೆಕ್ಕ ಹೇಳೋದ್ರೆ ಜಾತ್ಕನೆ ಹೇಳ್ತಿಯಲ್ಲ. ಥೂ ನಿನ್ನ. ಅವಾ ಏನಪ್ಪಾ? ತಗೊಳವಾ ಆ ಬೋರ್ಡಿನ ಕಾಸ್ನ. ಅಯ್ಯೋ ನನ್ ಕಂದ, ಮಕ್ಕೆ ಯಾವಾಗ ನೋಡು ಬಿಲ್ಡಪ್ ಕೊಡೋದೇ ಆಯ್ತು ನಿನ್ ಕೆಲ್ಸ. ಅಪ್ಪಿ, ನೀನೇ ಹೊಸಿಯ ಪೊಲೀಸ್ ಅಪ್ಪನ್ ಲೆಕ್ಕ ಹೇಳಪ್ಪಿ. ಪೊಲೀಸ್ ಅಪ್ಪಂದ ಅವ ಸಂಕ್ರಾಂತಿ ಕಾಸು ಕೊಡ್ತೀನಿ ಅಂದ. ಸಂಕ್ರಾಂತಿಗೆ ಹೋಗಿ ಕೇಳಿದ್ರೆ ಯುಗಾದಿಗೆ ಅಂದ. ಯುಗಾದಿ ಕೇಳಿದ್ರೆ 2 ತಿಂಗಳು ಅಂದ. ಆ 2 ತಿಂಗಳು ಹೋಗಿ 4 ತಿಂಗಳಾಗಿದೆ. ಅಸ್ಲು ಇಲ್ಲ, ಬಡ್ಡಿನೂ ಇಲ್ಲ. ಅಸ್ಲು ಬಡ್ಡಿ ಎಲ್ಲ ಸೇರ್ಕೊಂಡು 6,95,395 ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್. ನೋಡುದಿಯಲ್ಲ, ಲೆಕ್ಕ ಹೇಳೋದು ಅಂದ್ರೆ ಹಿಂಗೆ. ನನ್ ಮಗನ್ 4 ತುದಿಲ ಐತೆ ಲೆಕ್ಕ. ಸಂತು, ಪೊಲೀಸ್ ಸ್ಟೇಷನ್ ವರ್ಗು ಹೋಗಿ ಪೊಲೀಸ್ ಅಪ್ಪನ ವಿಷಯ ಏನು ಅಂತ ವಿಚಾರಿಸ್ಕೊಂಬ ಮಗ್ನೆ. ನೋಡು, ಜಾಸ್ತಿ ಕೈ ಕುಯ್ ಅಂದ ಅಂದ್ರೆ ಎತ್ತಕ್ಕಂಬ, ಆಮೇಲೆ ನಾನ್ ನೋಡ್ಕೊತೀನಿ. ಸರಿ ಆಗ್ಲಿಲ್ಲ ಅಂದ್ರೆ ಹೇಳು, ನಾನ್ ತಾವ್ ಬರ್ತೀರಾ? ಬಿಡಪ್ಪ. ಸ್ಟೇಷನ್ ನಾಗೆ ಗಲಾಟೆ ಗಿಲಾಟೆ ಆದ್ರೆ ಫೋನ್ ಹಾಕ್ರಲ್ಲ. ಹುಡ್ಗಾಟಿಕೆ ಮಾಡಕ್ ಹೋಗ್ಬೇಡಿ ಅಲ್ಲಿ. ಮೊದ್ಲೇ ಗನ್ ಕಿತ್ಕೊಂಡು ಇಟ್ಕೊಬಿಡಿ. ಶೂಟ್ ಗೇಟ್ ಮಾಡೋರು. ಬಿಡ್ಲಾ? ಇವಳನ್ನ ಕಾಲೇಜ್ ಬಿಟ್ಬಿಟ್ಟು ಹಂಗೆ ಪೊಲೀಸ್ ಅಪ್ಪ ಅಂತ ಅವ್ರ ಕಾಸು ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಸರಿನಾ? ಸರಿ. ಏಯ್ ಬಾವಾ, ಹುಷಾರು. ಆಯ್ತವ. ಬರೋದೇನಪ್ಪ ನರಸಿಂಹ. ಗಾಡಿನ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಳ್ಳಿ. ಹೊಡೆಯಕ್ ಬಂದ್ರೆ ಓಡ್ ಬಂದ್ಬಿಡಿ. ನಾನು ಬಂದಿದ್ರೆ ನೀನೆಲ್ಗಲ್ಲ? ಇಲ್ಲಮ್ಮ, ನೀವು ಒಳಗೋಗಿ. ಬಿಸಿಲು ಜೋರಾಗಿ ಹೋಗ್ಬಿಡ್ತೀನಿ. ಪಾಪ ಎಲ್ಲೋದ್ರು ಹುಡುಗರು ನನ್ನ ಬಿಟ್ಟು ಹೋಗ್ತಾರೆ. ಭಯ, ನಾನು ಬಂದ್ರೆ ತಲೆಗಳು ಉಳೋಯ್ತವೆ ಅಂತ. ಸಿಂಹ, ನರಸಿಂಹ ಬಂದಮ್ಮ. ಒನ್ ಡೇ ಓಲ್ಡ್ ಬಾಯ್ ಅಂಡ್ ಗರ್ಲ್ ಗೋಯಿಂಗ್ ಇನ್ ಹನಿಮೂನ್ ಫಾರೆಸ್ಟ್ ಅಟ್ಯಾಕ್ ಟೈಗರ್ ಒನ್ಸ್ ಲೇಡೀಸ್. ಈ ಮನೆಗ್ ಬಂದಾಗಿಂದ ನೋಡ್ತಿದ್ದೀನಿ. ದಿನ ಅವರೇ ಕೊಡ್ತಾರೆ, ಒಂದಿನ ಕುಟ್ಲೇ ಇಲ್ಲ. ಏನಪ್ಪಾ? ಇವಳನ್ನ ಕಾಲೇಜ್ ಬಿಟ್ಬಿಟ್ಟು ನಾನು ಕಾಲೇಜ್ ಹೋಗ್ಬಿಟ್ಟು ಬರ್ತೀನಿ. ಅಲ್ಲ ಕಣ ಸಂತು, ನಿನ್ ತಂಗಿ ಅದೇನ್ ಓದ್ತಾವಳೆ? ನಿನ್ ಮಕ್ಕೆ, ನಿನ್ ಮಗಳವಳು.
ನೀನ್ ಏನು ಓದ್ತೀಯ ಅಂತ ಗೊತ್ತಿಲ್ಲ ನೋಡಲ್ಲಿ. ಹೌದು, ಏನು ಓದ್ತಿರೋದು? ಬಿತ್ರ B.A. B.A. ತಾವೇನು ಓದ್ತಿದ್ದೀರಾ? ನಾವಾ? ಒಂದ್ ನಿಮಿಷ. ಮೊನ್ನೆ ಒಂದ್ ಇಂಗ್ಲಿಷ್ ಪುಸ್ತಕ ತಗೊಬಂದು ಓದುದ್ವಲ್ಲ ಇಬ್ರು, ಅದನ್ನ ನಿಮ್ಮ ಅಪ್ಪಂಗ್ ಕೊಡು, ಬಾಯಿ ಮುತ್ಕ ಸುಮ್ನೆ ಇರ್ತಾನೆ. B.A. 8 ವರ್ಷದಿಂದಲೂ. ಅವ ನಿನ್ ಗಂಡನ್ ಕಾಪಿಲಿ ಗಾಂಜಾ ಗೇಂಜನಾದ್ರು ಹಾಕೊಟ್ಯಾ? ಬೇಜಾನ್ ಮಾತಾಡ್ತಾವ್ರೆ. ನೀನ್ ಹೋಗು. ಸರಿ ಕಣಪ್ಪ. ಪಿತಾಜಿ, ಪಿತಾಜಿ, ವಯಸ್ಸಾಗಿದೆ, ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿರೋದ್ ಬಿಟ್ಟು ಇವೆಲ್ಲ ಬೇಕಾ ನಿಮ್ಗೆ? ಒಂದ್ ಕೆಲಸ ಮಾಡು, ಹೆಂಗಿದ್ರೆ ML ಆಯ್ತೀನಲ್ಲ, ನಿನ್ ಕನ್ಸ ಬರ್ತಲ್ಲ ಐಟಮು ಕರ್ಸ್ತೀನಿ, ಏನಂತೀಯ? ನಂಗೆ ನಿಂಗ ಒಬ್ಳಿಗೆ ಎಡಗ ಇಲ್ಲ, ಅವಳು ಕಳಿಸ್ತೀನಿ. ಮನೇಲಿ ಯಾರು ನನ್ ಮಾತೆ ಕೇಳಲ್ವಲ್ಲ. ನಾನ್ ಕೇಳ್ತೀನಿ. ಒನ್ ನೈಟ್ ಫಸ್ಟ್ ನೈಟ್ ಇಸ್ ದ ಗರ್ಲ್. ಅದಕ್ಕೆ ನೀನ್ ನಂಗೊಂಚೂರು ಕೊಟ್ಟಿದ್ರೆ ಕುಡಿತಿರ್ಲಿಲ್ವೇನೋ. ಮುಚ್ಕೊಂಡ್ ಬರೀ ಲೆಕ್ಕನ ಅಲ್ಲಿ. ಆಯ್ತು ಏಯ್ ಅಮ್ಮ. ಆ ಭಾಗ್ಯಮ್ಮನ್ ಲೆಕ್ಕ ಹೇಳೋ. ಹೆಸರು ಭಾಗ್ಯಮ್ಮ, ವಯಸ್ಸು 45, ಗಂಡ ಬೋರ್ಲು ವೆಂಕಟೇಶು ಅಂತ, ಸಿಟಿಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ. ನೈಟ್ ಎಲ್ಲ ಡ್ಯೂಟಿ, ಬೆಳಗ್ಗೆ ಎಲ್ಲ ಮಲಗಿರ್ತಾನೆ. ಯಾವನೊಬ್ಬ ಕಳ್ಳನ್ ಮಗ ಭಾಗ್ಯ ಆಂಟಿ ಅಂತ ಅಮ್ಮನ ಪಟಾಯಿಸ್ತಾವನೆ. ಅವ ಅಮ್ಮನ್ಗೊಬ್ಳು ಮಗಳವಳೆ, ಹೆಸರು ಸಮೀಕ್ಷಾ ಅಂತ. ಹಳ್ಳಿ ಜನ ಅಲ್ವಾ, ಎಲ್ಲ ಸಮೀಸ್ಕಾ ಅಂತಾರೆ. ಸಾಕಾತಾಗವಳೆ. ನಮ್ ಸ್ವಂತವ್ರಿಗೆ ಒಳ್ಳೆ ಜೋಡಿ, ಮಿಸ್ ಆದ್ರೆ ನಾನು ಟ್ರೈ ಮಾಡ್ದೆ. ನೀವ್ ಹಂಗ್ ಗುರಾಯಿಸ್ಬೇಡಿ, ನಂಗೆ ಬೈಕ್ ಎಲ್ಲ ಮರ್ತೋಗ್ಬಿಡ್ತದೆ. ಅವ್ರ ಹಿಸ್ಟ್ರಿ ಹೇಳಿದ್ರೆ ಅವ್ರ ಲೆಕ್ಕ ಎಲ್ಲ ನನಗ್ ನೆನಪಾಗೋದು. ಅವ ಅಮ್ಮ ನಮ್ಮ ಹತ್ರ ಅಲ್ದೆ ಇನ್ನೂ 3-4 ಜನದ ಹತ್ರ ಸಾಲ ಮಾಡಿ ಒಡವೆ ಮಾಡಿಸ್ಕೊಂಡವಳೆ ಅಂತ ಗುಮಾನಿ ಬಂದಿದೆ. ಊಟ ತಿಂಡಿ ಗಂಡನ್ ಬೇಕಾದ್ರೂ ಬಿಡ್ತಾಳೆ, ಒಡವೆ ಶೋಕಿ ಬಿಡಲ್ಲ ಅವಳು. ನಮ್ ಹುಡುಗರು ಕಳ್ಸ್ಬಿಟ್ಟು ದುಡ್ಡು ಇಸ್ಕೊಬರೋಗ್ರಪ್ಪ ಅಂತ ಕೇರೆ ಮಾಡಿಲ್ಲ ಅವಳು. ಏನ್ ಮಾಡಕ್ಕಾಯ್ತದೆ? ಕೇರಾ ತೊಂಬರಾಟ ಮಾಡ್ಬಿಡ್ತಾಳೆ. ಲೇ ಸಂತು, ಆ ಭಾಗ್ಯಮ್ಮನ್ ಲೆಕ್ಕ ನೀನೇ ಹೊಸಿ ಹೇಳಲ್ಲ. ಭಾಗ್ಯಮ್ಮಂದ 3 ಲಕ್ಷ ತಗೊಂಡವಳೆ, ಅದ್ರ ಬಡ್ಡಿ ಎಲ್ಲ ಸೇರಿ 375 ಆಗಿದೆ. ತಿಂಗಳು ಬಡ್ಡಿ ಬಂದಿಲ್ಲ. ಅಲ್ಲ ಕಣ್ಮಗ, ನೀನೇ ಹೊಸಿ. ನಾನು ನೋಡ್ಕೋತೇನೆ ಬಿಡು. ಬನ್ನಿ. ಬಾಸು ಸಮೀಕ್ಷಾ ಸಾಕಾತಾಗವಳೆ ಅಂತ ಸಂದಿಲ್ ಸಮಾರಾಧನೆ ಮಾಡಕ್ ಹೋಗಿ ಸೀಸ್ ಆಗ್ಬಿಟ್ಟಿರ. ಸೂಪರ್ ಆಗವಳೆ. ನಾನ್ ಟ್ರೈ ಮಾಡ್ತೀನಿ. ಅವ್ರ ಅಮ್ಮನ್ ಕೇಳ್ದೆ ಅಂತ ಹೇಳಿ ಎಕ್ಕಡ ತಗೊಂಡು ಹೋಗ್ತೀನಿ. ಹುಡುಗನ್ ತಲೆಯಲ್ಲಿ ಕೂದ್ಲೇ ಇಲ್ಲ. ಅದವ್ರ ಅಪ್ಪ ಕಣ, ಹುಡುಗ ಇಲ್ಲ ಅವ್ನು ನೋಡು. ಹುಡುಗನ್ಗೂ ಇಲ್ಲ, ಅವ್ರಪ್ಪನ ಗುಟ್ಟವನೆ. ನಮ್ಮಪ್ಪಂದು ಕರ್ಲಿ ಇರ್ಸ ಕಣಪ್ಪ. ದೇವ್ರಾಣೆ ಬೇಕಾದ್ರೆ ಫೋಟೋ ತೋರ್ಸ್ಲ ನೋಡು, ಏನ್ ನಾಟ ಸಾಧಿಸ್ಬಿಟ್ಟೆ. ಹುಡುಗಿ ಬರ್ತಾ ಇದೆ. ನನ್ ಮಗಳು ಗೌರ. ಯಾವ ಗೌರಿನಪ್ಪ ಕಾಪಾಡಕ್ಕೆ ನೀನೆ ನಿಮ್ ಮನೆ ಅಳಿ ಅನ್ನುವಲ್ಲ, ಈ ಪಿಕ್ಚರ್ ಹೀರೋನಲ್ಲ. ಕೂತ ಅವ್ವ ಸಕ್ಕೋಬಾಯಿ ಹಿಡ್ಕೊ. ಎದ್ರಕ್ಕೆ ಬೇಕಾಗಿದ್ದು ನೀವು ತಾನೆ, ಅವಳು ಎದ್ರಕೊಂಡು ನೋಡಬಿಟ್ಲು. ಜೋಕ್ಸ್ ಜೋಕ್ಸ್. ಸಾಯೋ ಸೀನೇನಿಲ್ಲ, ಯಾರ್ನೋ ಪ್ರೀತಿಸ್ತಿದ್ದಾಳಂತೆ. ಈ ಕಡ್ಡಿ ಬೇಡವಂತೆ, ಇವ್ರನ್ನ ಮನೆಗ್ ಕಳ್ಸಿ. ಏನೋ ತುಂಬಾ ಮಾತಾಡ್ಬೇಕು ಅಂತವಳೆ. ನಮ್ಮ ಹೆಣ್ಗೆ ನೀವ್ ಇಷ್ಟ ಇಲ್ವಂತ ಎದ್ದೋಗಿ. ನಮ್ಮ ವಧುಗೆ ವರ ಇಷ್ಟ ಇಲ್ವಂತ ಎದ್ದೋಗಿ ಹೋಗಿ. ಮನ್ಮತ ನಮಸ್ಕಾರ. ಅಲ್ಲ ನೀವು ಮಾತ್ರ ಇಷ್ಟಿದ್ದೀರಾ ಇಲ್ಲ ನಮ್ಗೆ ಯಾಕೆ? ಅಲ್ಲ ಇಷ್ಟಿದ್ದೀರಲ್ಲ, ಉದ್ದಕ್ಕಿರೋ ಹುಡುಗಿ ಮದುವೆ ಆದ್ರೆ ಮುಂದೆ ಹೆಂಗೆ? ಮದುವೆ ಮಾಡ್ಕೊಂಡು 2 ಮಕ್ಕಳಾದ್ಮೇಲೆ ಬಂದು ಹೇಳ್ತೀನಿ ನಾನು ಹೆಂಗೆ ಅಂತ. ಇರ್ಬೋದೇನೋಪ್ಪ. ಟಿವಿ ಸೈಜ್ ಬೇರೆ ಬೇರೆ ಆದ್ರೂ ರಿಮೋಟ್ ಸೈಜ್ ಒಂದೇ ಅಲ್ವಾ? ಇವನೇ ಕಲ್ಲ ನಮ್ಮ ಬಾಮೈದ. ಬಾಮೈದ? ಇವ್ರು ಯಾರು ಸರ್? ಇವ್ರು ಒಂಥರ ನಮ್ಮ ಮನೆ ಪಿಲ್ಲರ್ ಇದ್ದಂಗೆ. ಇವ್ರೊಬ್ರು ನಮ್ಮಲ್ಲಿ ಇದ್ರೆ ಸೊಳ್ಳೆ, ನೊಣ, ತಿಗಣೆ, ಜಿರ್ಲೆ ಒಂದು ಮನೇಲಿ ಇರಲ್ಲ. ಇವ್ರು ಒಂಥರ ನಮ್ಮ ಮನೆ ಕೆಲಸ ಇದ್ದಂಗೆ. ಅದಕ್ಕೆ ಇವ್ರು ಇದಾರೆ ಅಂತ ನಾಯಿನೇ ಸಾಕಿಲ್ಲ ನಾವು. ಆಮೇಲೆ ಇವರು ಅಲೋ ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಟ್ರಿ. ನಮ್ಮ ಪರಿಚಯ ನಾವೇ ಮಾಡ್ಕೊಂತೀವಿ. ನಾನು ಇವ್ರ ಮನೇಲಿ ಕ್ಲರ್ಕು,
ಇನ್ ಮಿಕ್ಕಿದ್ದೆಲ್ಲ ಒಳಗೋಗ್ತಾ ಮಾತಾಡೋಣ ಬನ್ನಿ. ಏನ್ ಕ್ಲರ್ಕ್ ಅದು ಏನ್ ಪಿಲ್ಲ ನಾನು ಆಗ್ಲೇ ತಮಾಷೆ ಮಾಡ್ದೆ. ತಮಾಷೆನ? ಇವನ ಹೆಸರು ನರಸಿಂಹ ಅಂತ. ನಮ್ಮ ಊರು ಕೇರಿ ಹೆಂಗಿಸ್ರ ಬಯೋಡೇಟಾ ಎಲ್ಲ ಇವನ್ ಕೈಲೈತೆ. ಹೌದಾ ಮಾಮನ ಒಂಥರ ಹಂಗೆ ಹೇಳು ಅಂತ ಹೇಳದ್ನ. ಬನ್ನಿ. ಅಲ್ಲ ಚೌಲ್ಟ್ರಿ ಕರ್ಕೊಂಡ್ ಬಂದ್ರಿ, ಇಲ್ಲಿ ನೋಡಿದ್ರೆ ಮದ್ವೆ ಇಲ್ಲ ಮುಂಜಿ ಇಲ್ಲ, ಈಗ ನೋಡಿದ್ರೆ ಅಂಡರ್ ಗ್ರೌಂಡ್ ಕರ್ಕೊಂಡ್ ಹೋಗ್ತಾ ಇದ್ರ. ಹೇಳ್ತಾನೆ ಯಾಕೆ ಅಂತ ಕೂತ್ಕೊಂಡ್ ಮಾತಾಡೋಣ ಅನ್ನಲ್ಲ. ಅಲ್ಲ ಮೇಲ್ಗಡೆ ನಿಂತ್ಕೊಂಡೆ ಮಾತಾಡ್ಬೋದಿತ್ತಲ್ಲ. ಅಯ್ಯ ನೀವ್ ಹಂಗ್ ಗುರಾಯಿಸ್ಬೇಡಿ, ಖರಾಬಾಗಿ ಕಾಣಿಸ್ತೀರಾ. ಸಂತು ಸರ್, ಕಿಡ್ನಾಪ್ ಮಾಡಿದೀನಿ ಅಂತಿದ್ದೀರಾ, ಚೌಲ್ಟ್ರಿ ಕೆಳಗಡೆನೂ ಕರ್ಕೊಂಡು ಬಂದಿದ್ದೀರಾ, ಇಲ್ಲಿ ನೋಡಿದ್ರೆ ಏನೇನೋ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ. ಅತಿಥಿ ದೇವೋ ಭವ. ಕೂತ್ಕೊಳ್ಳಿ. ಫಸ್ಟ್ ಸಿಪ್ಗೆ ಚಿಪ್ಸ್ ಗಿಪ್ಸ್ ಎಲ್ಲ ಸೆಟ್ ಆಗಲ್ಲ. ಒಳಗೋದ್ಮೇಲೆ ಏನ್ ತಿಂದ್ರು ಮಜಾ ಇರುತ್ತೆ. ಹಿಂದೆ ಒಂದು ಕಿಟಕಿ ಇದೆ. ಹಲೋ, ಏನ್ ಹತ್ ಕಡೆ ಎಲ್ಲ ನೋಡ್ತಿದ್ದೀರಾ? ಚೌಲ್ಟ್ರಿ ತುಂಬಾ ದೊಡ್ಡದಾಗಿದೆ. ನೀರು ಲೇ ವಾಮಿಟ್ ಆಯ್ತದಕ್ಕಲ್ಲ. ನಮ್ಗೆ ಅಷ್ಟೇ ತಗ. ನೋ 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 ನೋ, ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಇವನು ಯಾರಪ್ಪ ಹೇಳಿದ್ದು? ಸಿನಿಮಾದಲ್ಲೆಲ್ಲ ಮೊದ್ಲಿಗೆ ತೋರಿಸ್ತಾರಲ್ಲ. ಯಾರು? ಅದೇ ಮಹೇಶ್ ಬಂದ್ಬಿಟ್ಟು ಹೇಳ್ತಾನಲ್ಲ. ಏನಂತ? ನಾನು ಮಹೇಶ್ 2 ವರ್ಷಗಳಿಂದ ಸಿಗರೆಟ್ ಸೇರ್ತಾ ಇದ್ದೆ, ಕುಡಿತಾ ಇದ್ದೆ, ಕ್ಯಾನ್ಸರ್ ಬಂದು ಸತ್ತಾಗ್ಬಿಟ್ಟೆ. ನಾವ್ ನೋಡೋ ಪಿಕ್ಚರ್ ಅಂತದೇನಿರಲ್ವಲ್ಲ. ಇಡೀ ಪಿಕ್ಚರ್ ಇರೋದೇ ಆರ್ಟಿಸ್ಟ್. ಹಬ್ಬ ಅಂದ್ರೆ 3. ಇಡೀ ಪಿಕ್ಚರ್ ಅಲ್ಲಿ ಅವರೇ ಮಾತಾಡಲ್ಲ, ಮಹೇಶ್ ಎಲ್ಲಿಂದ ಮಾತಾಡ್ತಾರೆ. ಇಲ್ಲ ಸೌಂಡ್ ಇರುತ್ತೆ ಬೇರೆ ತರ. ನಾಚೆ ಆಯ್ತದೆ. ನರಸಿಂಹ ಬೇಕಾ? ನೋ 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 ಸಿಂಹ ನೋ ನೋ. ಬಾರ್ಲಾ ಇಲ್ಲಿ. ಲೇ ನಾನು ಕುಡ್ದಾಗೆಲ್ಲ ನೀನ್ ತುಂಬಾ ಮುದ್ದಾಗಿ ಕಾಣಿಸ್ತಿ ಕಣ್ಲಾ. ಮುದ್ದು ಮಾಡ್ಬೇಕು ಅನ್ಸ್ತಾ ಕಣ್ಲಾ ನಿನ್ನ. ಇದು ಗಂಡು ಮಕ್ಳು ಸೇರಿ ಏನೋ ಶುರು ಹಚ್ಕೊಂಡ್ಬಿಟ್ರಲ್ಲ ನಮ್ಗೆ. ಲೇ ಸಿಂಹ ಏನ್ಲ ಆಯ್ತು? ಇಲ್ಲ ಹೋಗರು ಏನಾಯ್ತು? ಮನೆಗೆ ಬಡ್ಡಿ ಕಟ್ಟಕ್ ಬತ್ತಿದ್ಲಲ್ಲ ಜಲ್ಜಾ, ಅವಳ ಮಗಳನ್ನ 6 ತಿಂಗಳು ಮಾಡ್ದೆ ಗುರು. ಏನಪ್ಪ? ಲವ್ ಯಾವ ಜೊತೆ ಓಡಾಬಿಟ್ಲು. ನೋವಾಯ್ತದ ಗುರು. ಅದಕ್ಕೆ ಕಳ್ಕೊಂಡಿದ್ದ ಜಾಗದಲ್ಲಿ ಹುಡುಕ್ಬೇಕು ಅಂತ ಮಗಳೋದ್ರು ಅಲ್ಲಿ ಅಂತ ರೌಂಡ್ ಟ್ರೈ ಮಾಡ್ದೆ. ಅವಳ ಗಂಡ ಹಿಡ್ಕೊಂಡ್ ಸರಿಯಾಗಿ ಕೊಟ್ಟ, ಒಂದಿನ ಸುಮ್ನೆ ಆಗೋದೆ. ಯಾವಂಗ್ ಬೈತೀಯ? ಯಾಕಪ್ಪ? ನಿಮ್ದು ಒಂದು ಪ್ರೀತಿನೇನ್ರಿ? ಮಗಳಲ್ಲಿ ಸಿಗದೆ ಇರೋ ಪ್ರೀತಿನ ಅಮ್ಮನ ಹತ್ರ ಇಸ್ಕೊಳಕ್ ಹೋದೆ. ತಪ್ಪಿಲ್ಲ ಕಣ್ಲ, ಕರೆಕ್ಟ್. ಸಂತು ಸರ್, ಏನ್ ಮಾತಾಡ್ತಾ ಇದ್ರ ನೀವು? ಅಲ್ಲ ಪ್ರೀತಿ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾ ಇದ್ರಲ್ಲ. ಪ್ರೀತಿ ಅಂದ್ರೆ ಏನು ಅಂತ ತಮಗ್ ಗೊತ್ತಾ? ಬಾಟ್ಲ ತಲೆ ಮೇಲೆ ನೋಡ್ದು ಬಿಡ್ತೀರಿ. ಯಾವ ಹತ್ರ ಮಾತಾಡ್ತಾ ಇದೀಯಾ? ಗೊತ್ತಾ ಬಾ ಅವನ್ ಪ್ರೀತಿ ಬಗ್ಗೆ? ನಾನು ಮಾತಾಡ್ತೀನಿ. ಸುಮ್ಮನೆ ಸ್ಟಾಪ್. ನಿನ್ ಗೊತ್ತೇನಲ್ಲ ಪ್ರೀತಿ ಅಂದ್ರೆ ಏನಂತ? ಏನ್ ಸರ್ ಈ ತರ ಮಾತಾಡ್ತಾ ಇದ್ರ? ನಾವು ಮುಂಗಾರು ಮಳೆ ರೇಂಜಿಗೆ ಪ್ರೀತಿ ಮಾಡ್ತೀವಿ. ಪರ ಲವ್ ಅದ್ ನಾವು ಮಾಡ್ತೀವಿ. ಕುಡಿಯಕ್ಕಿಂತ ಮುಂಚೆ ಕುಡಿದ್ಮೇಲೆ ನಾವೇನಿದ್ರು ಪಕ್ಕಾ ಕ್ರೇಜಿ ಸ್ಟಾರ್ ನಾವು. ಏಮೋ ಯಾಕೋ ಮೈಗೆ ಹುಷಾರಿಲ್ಲ. ಡಿಶ್ಯೂ ಅದಾಡಿದ್ದು ಅದು. ಲೇ ಆ ಸಾಂಗ್ ಹೇಳಿದ್ರೆ ಕಳೆದೋಗ್ಬಿಡ್ತಾನೆ ಕಣ್ಲ ಸಣ್ಣ ಹುಡ್ಗ. ಸಾಂಗ ಸರ್ ಡಾನ್ಸ್ ಇರುತ್ತಾ? ಇಲ್ಲ ನಮ್ದು ರೊಮ್ಯಾಂಟಿಕ್ ಸಾಂಗ್ ಫುಲ್ ಲವ್ ಇರುತ್ತೆ. ಕೇಳ್ಬೇಕಾ? ಹೇಳಿ ಹೇಳಿ, ಪರವಾಗಿಲ್ಲ ಹೇಳಿ. ಹೀಗೆ ಹೇಳಬೇಕೇನಪ್ಪ? ಸರಿ ಕೇಳ್ಕ. ಹಲೋ, ಈ ಸಾಂಗ್ ನಂಗೆ ಹೇಳೇ ಇರ್ಲಿಲ್ಲ. ಮರ್ತ್ಬಿಟ್ಟಿದ್ದೆ ಕಣ್ಲ. ಎಣ್ಣೆ ಇಟ್ಟಿಗೆ ಎಲ್ಲ ಜ್ಞಾಪಕ ಬಂತು. ಸಂತು ಸರ್, ನಾನು ಸುಮಾರು ಪಿಕ್ಚರ್ಗಳಲ್ಲಿ ನೋಡಿದೀನಿ. ಈ ಕಿಡ್ನಾಪ್ ಮಾಡಾದ್ಮೇಲೆ ಕಟ್ ಹಾಕ್ತಾರೆ, ಕೊಡಬಾರ್ದು ಹಿಂಸೆ ಕೊಡ್ತಾರೆ. ಆದ್ರೆ ನೀವಿಬ್ರು ಹಾಗಲ್ಲ ನೋಡಿ. ನನ್ನನ್ನ ಒಳ್ಳೆ ಮನೆಯ ತರನೇ ನೋಡ್ಕೊಂಡ್ಬಿಟ್ರಿ. ನೀವಿಬ್ರು ನನ್ನ ಮನಸ್ಸನ್ನ ಗೆದ್ದು ಬಿಟ್ಟಿದ್ರ. ಐ ಆಮ್ ಲವಿಂಗ್ ಇಟ್. ಈ ರೂಟಲ್ಲಿ ನಾವು ಯೋಚನೆ ಮಾಡ್ಲಿಲ್ವಲ್ಲ. ಕಿಡ್ನಾಪ್ ಮಾಡಿದ್ರೆ ಕಟಾಕ್ಬೇಕಲ್ಲ, ಹಿಂಸೆನ ಕೊಡ್ಬೇಕು. ಮರ್ತ ಬಿಟ್ಟಿದ್ದು ಈ ಕಟಾಕನ. ಆಗ ತಗೋಬಿಡ್ತೀನಿ ನೀರು. ಅಲ್ಲ ಸರ್, ನಾನೇನು ಜೋಕ್ ಮಾಡಿದ್ರೆ ಅವ್ರು ಸೀರಿಯಸ್ ಆಗಿ ಹಗ್ಗ ತರ ಕೊಟ್ಬಿಟ್ಟು ನಾನಿನ್ನ ಬರ್ತೀನಿ. ಕೂತ್ಕೊಳ್ಳ. ಅಲ್ಲ ಸಂತು ಸರ್, ಕೂತ್ಕೊಳ್ಳ. ಇಲ್ಲಿ ಕೈ ಓಲಾ ಅವ್ನ ಕಟಾಕ. ಅವನ್ನ ಕನ್ಫ್ಯೂಸ್ ಆಯ್ತು ನಾನ್ ಮಾಡೋದು. ಅಲ್ಲ ಸರ್, ಅಲ್ಲ ಮಗದ ಮೇಲೆ ಹೊಡೆದು ಬಿಡ್ತೀನಿ. ಕಟಾಕ್ಬೇಕಾದ್ರೆ ಕೋಆಪರೇಟ್ ಮಾಡಬೇಕು, ಹಿಂಸೆ ಕೊಡ್ಬೇಕು. ಉಗುರು ಕೇಳ್ತೀನಿ ಈಗ. ಸಂತು ಸರ್, ಅಲ್ಲ ಅಲ್ಲ ನರಸಿಂಹ, ಉಗ್ರ ನರಸಿಂಹ. ನಿನ್ನ ನರಸಿಂಹ ಅನ್ಲ ಕಳ್ಳಲೇ ಮಾಮ ಅಂದ.
ನೀನ್ ಕಡಲೆ ಮಾಮೂ ತರ ಕುಡಿಯಲ್ಲ ಅಂತೆ ಮಗನ ಎಣ್ಣೆ ಹಾಕ್ತೀನಿ ನೆಕ್ಕದ ಅಮ್ಮ ಒಮ್ಮೆ ಬರಲ್ಲ ನಾನು ಯಾರು ರಾಂಗ್ ಡೈಲಾಗ್. ನಾನು ಎಲ್ಲಿದ್ದೀನಿ? ಎಲ್ಲ ಗುಂಪು ಗುಂಪು ಕಾಣಿಸ್ತಾ ಇದಾರಲ್ಲಪ್ಪ. ದಯವಿಟ್ಟು ಯಾರಾದ್ರೂ ನನ್ನ ಕಣ್ಣನ್ನ ದಾನ ಮಾಡ್ತೀರಾ ಪ್ಲೀಸ್? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಭು, ಗೌರಿ ಅವ್ರೆ ನೀವಾ? ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ನೀವ್? ನಾನೇ. ಬಾಮೈದ ಅಂದ್ರೆ ಅವನು ನಿಮ್ಮಣ್ಣ? ಅವನು ಅಂತೀಯ? ಅಂದ್ರೆ ಸಂತು ನಿಮ್ಮಣ್ಣ? ಸಂತು ಸಾರ್ ನಿಮ್ಮ ಅಣ್ಣನೇನ್ರಿ? ಇದನ್ನ ಮೊದ್ಲೇ ಹೇಳ್ಬಾರ್ದಿತ್ತ? ನಮ್ಮ ಅಣ್ಣನ್ಗೆ ರೆಸ್ಪೆಕ್ಟ್ ತಗೊಂಡ್ ಗೊತ್ತು, ಕೊಟ್ಟ ಅಭ್ಯಾಸ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ರಾಜ್. ಪ್ಲೀಸ್ ಗೌರಿ ಅವರೇ, ನೀವು ಈ ತರ ಎಲ್ಲ ಮಾಡ್ಬೇಡಿ, ನನಗೆ ಇಷ್ಟ ಆಗಲ್ಲ. ಇವನು ನನ್ನನ್ನು ಯಾವ ತರ ಹೊಡಿತಾ ಇದ್ದಾನೆ ಗೊತ್ತಾ? ಗೌರಿ ಒಂದ್ ನಿಮಿಷ. ಅಲ್ಲ, ಇವ್ರೆಲ್ರು ಗುಂಡು ಹಾಕೋವರೆಗೂ ನಾನ್ ನಿಮ್ ಜೊತೆ ಒಂದ್ ನಿಮಿಷ ಮಾತಾಡ್ಬೇಕಿತ್ತು. ಯುಸಿ ಏನಂತಿದ್ ನೀನು? ಇಲ್ಲೆಲ್ಲ ಗಂಡಸ್ರಿದ್ದೀವಿ, ಹೆಂಗಸ್ರ ಜೊತೆ ಮಾತಾಡ್ಬೇಕು ಅಂತ್ಯಾ? ಇಂಗ್ಲಿಷ್ ಪುಸ್ತಕ ಬಾಯಿಗೆ ಮಡಗಿ ನಾಕ್ ಮಡಗ್ತೀನಿ, ತಲೆ ಮೇಲೆ ಮಡಗ್ತೀನಿ, ಹೊಟ್ಟೆ ಮೇಲೆ ಮಡಗ್ತೀನಿ, ಮಡಗ್ತೀನಿ ಮಡಗ್ತೀನಿ ಮಡಗ್ತೀನಿ. ಹೆಂಗೆ ಪದ ಪ್ರಯೋಗ? ಕನ್ನಡದಲ್ಲೂ ಅವೇ ನಮಗೂ ಬರ್ತವೆ ಕಣಲ್ಲೇ. ಯೂಸ್ ನನ್ನ ಮಗನೇ ಅರ್ಥ ಮಾಡ್ಕೊತಿಲ್ವೇ? ಹೆಂಗೆ? ಸಂತು ಸರ್, ನಿಮ್ ಹತ್ರ 2 ರಿಕ್ವೆಸ್ಟ್. ಮೊದಲನೇದಾಗಿ ನೋಡಿ, ಆ ಹುಡುಗಿನ ಕಟ್ಟಾಕಿದ್ರಲ್ಲ, ದಯವಿಟ್ಟು ಬಿಟ್ಬಿಡಿ. ಇನ್ನು 2ನೇದು, ನನ್ನ ಕೈಯಿಂದ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಆಚೆ ಕಡೆ ಹೋಗ್ಲೇಬೇಕು, ದಯವಿಟ್ಟು ಬಿಟ್ಬಿಡಿ. ನಾವು ಅಷ್ಟೆಲ್ಲ ದೊಡ್ಡವರಲ್ಲಮ್ಮ, ಯಾವ್ದಾದ್ರು ಒಂದ್ ರಿಕ್ವೆಸ್ಟ್ ನ ಪಾಸ್ ಮಾಡ್ತೀವಿ, ನೀನೇ ಡಿಸೈಡ್ ಮಾಡ್ಕೊ. ಲೂಸಿ ಬೇಕಾ ಸೂಸು ಬೇಕಾ? ಲೂಸಿನ ಇಲ್ಲ ಸುಸುನ? ಸೂಸು. ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಮಾತನ್ನ ಇವ್ರು ಕೇಳ್ತಾ ಇಲ್ಲ. ಹೇಗೆ ಹೇಳದ್ ಇವ್ರಿಗೆ? ಕರೆಕ್ಟ್ ಆಗಿ ಹೇಳು ಯೂಸಿ ನನ್ನ ಮಗನೇ, ನಮ್ಮ ಹುಡುಗಿ ಯಾಕೆ ಇಷ್ಟ ಇಲ್ಲ? ರೇ, ನನ್ನ ಹತ್ರ ಕಾರ್ ಇದೆ, ಆಸ್ತಿ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಮೇಲಾಗಿ ನನ್ನ ಜೀನಿಯಸ್ ಕಣ್ರಿ. ಇವ್ರ ತಂಗಿ ಹತ್ರ ಏನ್ರಿ ಇದೆ? ನನ್ ತಂಗಿಗೆ ಅಮ್ಮ ಅವಳೆ. ಮತ್ತೆ ಅಪ್ಪ? ಅಮ್ಮ ತೇರ್ಬೋಕಿ ನನ್ನ ಮಗನೇ, ಉಡಾಫೆ ಮಾತಾಡ್ತೀಯ? ಇಲ್ಲಿ ನಾನ್ ಮಾತ್ರ ಉಡಾಫೆ ಮಾತಾಡ್ಬೋದು. ಸೂಪರ್ ಡೈಲಾಗ್. ಎಲ್ಲರೂ ಚಪ್ಪಳೆ ತಡಿ, ಚಪ್ಪಳೆ. ಯಾರು ಏನು ಅನ್ಸ್ತಿಲ್ಲ. ಪ್ಲೀಸ್ ಸರ್, ಹೆಚ್ಚಿಗೆ ಮಾತಾಡಿದ್ರೆ ಹೊಸ್ಕಾಕ್ಬಿಡ್ತೀನಿ. ತಡ್ಕೊಳಕ್ ಆಗ್ತಿಲ್ಲ. ಏಯ್, ವಿಚಾರಿಸ್ಕೊಳ್ಳ ಇವನ್ನ. ಏಯ್ ಕುಳ, ಏನಂತೆ? ಕಾರ್ ಇದೆ, ಬಂಗ್ಲೆ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಯಾವ ಕಿತ್ತೋಗಿರೋ ಬ್ಯಾಂಕು ಅವೆಲ್ಲನು ಕೊಂಡ್ಕೊಳ್ಳ ದುಡ್ಡಿದೆ ಕಣ ನಮ್ಮವು ಅವ್ರ ಅವನ ಹತ್ರ. ಏಯ್ ಬಿಡ, ನಿನ್ನ ಹೆಸರು ರಾಜ್ಕುಮಾರ್ ಅಂತ ಸರ್. ಅಣ್ಣವ್ರ ಹೆಸರು ನಾನ್ ಮುಟ್ಟಲ್ಲಪ್ಪ. ಇಲ್ಲಪ್ಪ. ಅಣ್ಣವ್ರೆ, ಯಾರ್ಯಾರನ್ನ ಯಾವ್ಯಾವ ರೀತಿನಲ್ಲಿ ಯಾವಾಗ ಕಾಪಾಡ್ತಾರಂತ ಗೊತ್ತೇ ಆಗಲ್ವಲ್ಲಪ್ಪ. ನೀವೇ ನಿಜಕ್ಕೂ ಗ್ರೇಟ್ ಅಪ್ಪ. ಏಯ್, ಇವನ್ ಹೆಸರು ರಾಜ್ಕುಮಾರ್ ಅಲ್ಲ ಕಣೋ, ಗೋಪಿ ಅಂತ. ಜಾಲಿ ಬಾರಿನಲ್ಲಿ ಕುಳಿತ ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಗೇಲಿ ಮಾಡುತ್ತಿದ್ದರು. ಆ ಸಾಂಗ್ ತರ ಜನ ಇವನ್ನ ಗೇಲಿ ಮಾಡ್ತಾರೆ ಅಂತ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನ್ ಟೈಮಿಂಗ್ ಕಂಡ್ರಿ ನಿಮ್ದು? ಅಣ್ಣವ್ರಿಗೋಸ್ಕರ ಪ್ರಾಣ ಕೊಡ್ತೀವಿ, ಅವ್ರ ಹೆಸರು ಇಟ್ಕೊಂಡು ನೀನು ರಿಯಾಕ್ಷನ್ ಚೇಂಜ್ ಆಗೋಯ್ತು. ನಾನ್ ಬಡ್ಕೊಂಡೆ ಸಂತು ಸರ್, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ. ನೀವ್ ಯಾರು ನನ್ನ ಮಾತು ಕೇಳಲೇ ಇಲ್ಲ ನೋಡಿ, ಎಲ್ಲ ಇಲ್ಲೇ ಆಗೋಯ್ತು. ಎಷ್ಟ್ ದಿನದ ಸ್ಟಾಕು ಕಬ್ಬನಾಥ? ಓನ್ಲಿ 5 hours. ಟಾಯ್ಲೆಟ್ ಯಾವ ಕಡೆ ಇದೆ ಇಲ್ಲಿ? ಹನಿ ಇನ್ನು ತೊಟ್ಟಿಕ್ತಾ ಇದೆ. ಜಂತುಪಾನ ಅದು. ಇವ್ನು ಯಾವನ್ರಿ ಇಂಥವ್ನ್ ಲವ್ ಮಾಡ್ಕೊಂಡು ಹಂಗಲ್ಲೇ ಬೆಣ್ಣೆ ಇಟ್ಕೊಂಡು ಊರಲ್ಲೆಲ್ಲ ತುಪ್ಪ ಕುಡ್ಕೋದ್ರೆ? ಏಯ್ ಪೊಲೀಸು ಎಳ್ಕೊಂಡು ಹೋಗ್ಬಿಡ್ತಾರೆ. ನಾನಲ್ಲ ಯಾಕ್ಲಾ ಬಂದೆ ಅಲ್ಗೆ? ಸಂತು ನನ್ನ ಕಾಪಾಡಯ್ಯ, ನಾನು ಇಲ್ಲಿಗೆ ಪೊಲೀಸ್ ನಾನಾಗ್ ಬಂದಿಲ್ಲ, ಪಾಪ್ತನಾಗ್ ಬಂದಿವ್ನಿ. ಆ ರೌಡಿ ರಾಜಕಾರಣಿ ನನ್ ಬೆನ್ನಿಂದ ಬಿದ್ದವನೇ. ಪೊಲೀಸ್ ಸ್ಟೇಷನ್ ನ ಬರ್ಕೊಡು, ವೈನ್ ಸಾಪ್ ಇಡ್ತೀನಿ ಅಂತ ಅವನೇ. ನೋಟ ಯಾರು ಬಂದವ್ರೆ? ಹೋಗ್ರ, ಕಾಪಾಡ್ಬೇಕಣ್ಣ. ಆಯ್ತು ಗುರು, ನಡಿಲ್ಲ ಅದೇನ್ ನೋಡುವ.
ನನ್ನ ನಂಬು ಸಂತು. ಏಯ್ ಹೋಗತ್ತಗೆ. ಮಾತಿಗೆ ತಪ್ಪಿದೊಡೆ ನನ್ನ ಹಸ್ತವನಾದರೂ ಕತ್ತರಿಸಿಕೊಟ್ಟೇನು, ಮಾತಿಗೆ ತಪ್ಪಿದೊಡೆ ನನ್ನ ಶಿರಸ್ಸನ್ನಾದರೂ ಕತ್ತರಿಸಿಕೊಟ್ಟೇನು. ಪಡೆದ ಸಂತು, ನನ್ನನ್ನು ನಂಬು ನಂಬು ನಂಬು. ಏಯ್ ಏನು ಇಲ್ಲಿ ಯಾವನಾದ್ರೂ ಪೊಲೀಸ್ ನೋಡ್ ಬಂದ? ಪೊಲೀಸ್ ಗಿಲ್ಸು ಯಾರು ಬಂದಿಲ್ಲ. ಯಾಕೆ? ಬೇಕಿದ್ರೆ ನೀನೇ ಬಂದು ನೋಡು. ಒಳಗಡೆ ಹೋಗ್ಬೇಕು ಅನ್ನಿಸ್ತೈತೆ. ಯಾಕೋ ಎಡ್ಗಡೆ ಕಣ್ಣು ಅದರ್ತೈತಲ್ಲ. ಸಾಕು ಬಾಯಿನ ಮುಚ್ಚು ದುರುಳ ದುಷ್ಟ ವಿಕ್ರಮ ಸಕ್ರಮ. ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಕ್ಕಿಲ್ಲ. ಈ ಪೊಲೀಸರ ಬುದ್ಧಿ ನಂಗೆ ಆಗಕ್ಕಿಲ್ಲ. ನಾನಂತವನಲ್ಲ ನಾನಂತವನಲ್ಲ ನಾನಂತವನಲ್ಲ. ಮಗದ ಮೇಲೆ ಹೊಡೆದು ಬಿಡ್ತೀನಿ. ನೀನ್ ಎಂತವನಾದ್ರೂ ಈ ಪೊಲೀಸರ ಬುದ್ಧಿನ ನಂಬಲ್ಲ. ನಮ್ಮ ಪೊಲೀಸ್ನವರು ಅಂತದ್ದೇನ್ ಮಾಡಿದ್ರು ನಮ್ಮ ಪೊಲೀಸ್ನವರು ಅಂತದ್ದೇನ್ ಮಾಡಿದ್ರು? ಕುಡ್ದ್ಬಿಟ್ಟು ಗಾಡಿ ಓಡಿಸ್ತಾ ಇದ್ರೆ ಹಣ್ಣ್ ಮೇಲೆ ಹೊಡಿತೀರಾ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಹಿಡ್ಕೊಂಡ್ ಕಾಸ್ ಕಿತ್ತೀರಾ, ಕಳ್ತನ ಮಾಡಿದ್ರೆ ಪಾಲ್ ಕೇಳ್ತೀರಾ. ಹೋಗಿ ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಆಲಿ ರೌಡಿನ್ ಕೇಳು, ಮಾಜಿ ರೌಡಿನ್ ಕೇಳು, ಯಾವನ್ ಬೇಕಾದ್ರೂ ಕೇಳು. ಯಾರಲ್ಲಿ ಗಟ್ಟಾಕಲ್ಲ. ಹೇಗೆ ನಂಬಿಸಲಿ ನಿನ್ನ ಸಂತು? ಬಹುದಿನದ ಬಯಕೆ. ಬಾಂಬೆ ಕಟ್ಟಾಕ್ತಿ ಸ್ಟೇಷನ್ ಅಲ್ಲಿ, ಡೆಲ್ಲಿ ಕಟ್ಟಾಕ್ತೀನಿ ಈಗ. ಇನ್ನೊಬ್ಬ ಇಲ್ಲ ಮರ್ಯಾದಿಂದ ಹೇಳು, ಇಲ್ಲ ಅಂದ್ರೆ ಗೊತ್ತಿಲ್ಲ ನಿಮ್ಗೆ. ಸಿಂಹ ನರಸಿಂಹ. ಸಿಂಹ ಮುಂದೆ ಬರ್ತಾ ಇದ್ರೆ ನಾಯಿ ನರಿಗಳೆಲ್ಲ ಹೋಯ್ತಾ ಇರ್ಬೇಕು. ಹೋಗೋ ಹೋಗ್ಲಾ? ಅಟ್ಯಾಕ್ ಮಾಡ್ಲಾ? ಕಾರ್ಪೊರೇಷನ್ ಅವರು ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ವೆರಿ ಗುಡ್. ಲೇ ಚಿಕ್ಕ ಹೇಳೋ. ಆರ್ಡರ್ ಕೊಟ್ಟು ಮಾಡ್ಸಿರೋ ಮಚ್ಚಿದ್ದಂಗಿರ್ತಾನೆ. ಮಾಸು ಕ್ಲಾಸು ಕಾಮಿಡಿ ಟ್ರಾಜಿಡಿ ಇದನ್ನೆಲ್ಲ ಪಡೆದು ಬಾಯಿಗೆ ಹಾಕೊಂಡ್ರೆ ಒಬ್ಬ ಹೀರೋ ಹುಡ್ತಾನೆ ಗೊತ್ತಾ? ಹಂಗಿರ್ತಾನೆ ಕಣ್. ಪದಗಳ ಸಾಲಲ್ಲ ಕಾಗುಣಿತದಲ್ಲಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಹಳೆ ಕನ್ನಡದಲ್ಲಿ. ಅವನೇ ಬಂದಿದ್ದಾನೆ, ಕಣ್ ತುಂಬಾ ನೋಡ್ಕೊಳ್ಳಿ. ಯಾವೊಂದು ಚೋಟ ಬೀಗಿದ್ದಾನೆ. ಊಟ ತಗೊಂಬರ. ಆಯ್ತಾ? ಕೈ ಮುಗಿದು ಕೇಳ್ಕೊತೀನಿ ಗುರು. ನೀನ್ ಇಟ್ಕೊಂಡಿರೋ ಲಾಂಗ್ ಚಾಲೆಂಜಿಂಗ್ ದರ್ಶನ್ ಸರ್ ಲಕ್ಕಿ ಲಾಂಗ್ ಗುರು. ಕೊಟ್ಬಿಡು ಗುರು, ಇಲ್ಲಿ ಯಾವ್ದು ಬೇಕಾ ತಗೊಂಡ್ಬಿಡು ಗುರು. ಎಷ್ಟು ಬೇಕು ಗುರು? 10,000ನ? 20,000ನ? 30,000? ನೀವಾದ್ರೆ ಹೇಳಿ ಸರ್. ಇರ ನಾನು ಒಪ್ಪಿಸ್ತೀನಿ ಗುರು. 30,000 ಗುರು ಪ್ಲೀಸ್ ಗುರು, ಒಪ್ಕೋ ಗುರು. ಹೂ ಅನು ಗುರು. ಓಕೆ ಅಲ್ವಾ? ಪ್ಲೀಸ್ ಗುರು, ಪ್ಲೀಸ್ ಗುರು. 30,000 ಗುರು ಪ್ಲೀಸ್ ಗುರು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೂ ಅನು ಗುರು. ಅದನ್ನ ಇಟ್ಕೊಂಡು ನಾವೇನ್ ಮಾಡೋ ಗುರು? ಸೌದೆ ಕಡಿಯೋಕ್ಕೂ ಆಗಲ್ಲ. ಅದು ನಮ್ಗೆ ಯಾಕೆ ಅದನ್ನ ಕೊಟ್ಬಿಡೋ ಗುರು? ಚಿಕ್ಕ ಯಾರ್ದ ಬೈಕು? ಅದಾ ಕಾವೇರಿ ಸಿಲ್ಕ್ ಓನರ್ ಮಗಂದು. ಓಹೋ, ಕಾವೇರಿ ಸಿಲ್ಕ್ ಓನರ್ ಮಗಂದು. ಹೊರಗಿದೆ ಹೋಗ್ಬೇಡ ಗುರು, ಮಾತೆಲ್ಲ ಬಗೆಹರಿಸ್ಕೊಳ್ಳೋಣ. ಓಕೆ? ಕ್ಯೂ ಆಗಯ್ಯ ಇಲ್ಲ ಇದ್ದಾರೆ ವಿಧಾನಸೌಧಕ್ಕ. ನಾನು ಬಿಸಿ ಇದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ. ಅಣ್ಣ ಬಿಸಿ ಇದಾರೆ, ಆಮೇಲೆ ಮಾಡಿ. ಸುತ್ತಿ ಬಳಸಿ ಮಾತಾಡೋದಕ್ಕೆ ನಂಗೆ ಬರಲ್ಲ. ನನಗೆ ಫಸ್ಟ್ ಆಫ್ ಆಲ್ ಈ ಸುಳ್ಳು ಹೇಳೋರಂದ್ರೆ ಆಗದೇ ಇಲ್ಲ. ಒಂಥರ ನಾನು ಈ ಸತ್ಯ ಹರಿಶ್ಚಂದ್ರ ತುಂಡಿದಂಗೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ನಾನು ಹೇಳ್ದಂಗೆ ಒಪ್ಕೊಂಡ್ಬಿಡು. ಇಲ್ಲ ಅಂದ್ರೆ ಗೊತ್ತಿದೆಯಲ್ಲ, ನ್ಯೂಸ್ ಚಾನೆಲ್ಗೆ ಹೋಗ್ತೀನಿ, ಲೈವ್ ಅಲ್ಲಿ ಕೂತ್ಕೋತೀನಿ. ಅಲ್ಲಿ ಫೋನ್ ಮಾಡೋರ್ಗೆ ಈ ಅಮ್ಮ ಏನ್ ಹೇಳ್ತಾಳ ಗೊತ್ತಾ? ಏನಮ್ಮ ಹೇಳ್ತಾ? ಅತ್ಯಾಚಾರ ಮಾಡಕ್
माजी 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 ऐसा मत बोलना माफ करो मुझे माफ करो ಸೇಟೋ ಸಿಗದು ಬಿಡ್ತೀರಿ ಕಿಡ್ನಿ ಎಲ್ಲ ನುಂಕ ಬಿಡ್ತೀರಿ ಬಗದು ಬಿಡ್ತೀರಿ ಬೇಡ ಬೇಡ ಹಲೋ ಹಲೋ ಅಮ್ಮಿಕಂಡ್ ಮಲಿಕಂಡ್ 5,000 ರೂಪಾಯಿಗೆ ಹಾಕ್ ಮಾಡಿದ್ರೆ 50,000 ರೂಪಾಯಿಗೆ ಹಾಕ್ ಮಾಡ್ತಾವಳೆ ಕಡೆಗೆ ನಾವು ಅವಳು ಕೊಡೋದು 50-100 ಅಂತ ಅವಳು ಗೊತ್ತಿಲ್ಲ ಸುಮ್ಮನಿರು. ಈಗೇನಮ್ಮ ಸಾಬ್ ಸಾಬ್ ಇದು ನಮ್ಮ ವಂಶದ ಮರ್ಯಾದೆ. ಲೈವ್ ಗಿವ್ ಏನು ಬೇಡ. ಮುಜೆ ಮಾಫ್ ಕರೋ ಸಾಬ್ ಮುಜೆ ಮಾಫ್ ಕರೋ. ಪಪ್ಪ ನಾನೇನು ತಪ್ಪು ಮಾಡ್ಲಿಲ್ಲ, ನೀವ್ಯಾಕೆ ಮಾಫ್ ಕೇಳ್ತೀರಾ? ಸಾಬ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಬ್. Adjust, ಅಡ್ಜಸ್ಟ್ ಮಾಡಿ. ನೋಡೋಣ ಸಾಕ್ ನಿಲ್ಸಮ್ಮ. ಕಿವಿ ಕೂಡ ಕೇಳಿಸ್ತಿಲ್ಲ. ಅಯ್ಯೋ ಸಾಕ್ ನಿಲ್ಸಮ್ಮ. ಹೋಗ್ ಆಚೆ ನಿಂತಿರು ಹೋಗು. ಅಯ್ಯೋ ಹೋಗಮ್ಮ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬನ್ರಿ ಅಣ್ಣ ನ್ಯಾಯ ಕೊಡಿಸ್ತಾರೆ. 500,000 ಒಪ್ಪಡೋದ್ರು ಏನೋ 5,000 ಸ್ಕೆಚ್ ಹಾಕಿದೀನಿ, ಎಷ್ಟು ಬರ್ತಾನೆ ಕೋರ್ಕೊಂಡು ಸುಮ್ಮನೆ ಸರ್. ಏನ್ ಸೆಟ್ ಈಗೇನ್ ಸೆಟಲ್ಮೆಂಟ್ ಮಾಡ್ತೀಯಾ ಇಲ್ವಾ? ಸಾಬ್ ಈಗ ಆಷಾಢ ಮಾಸ, ವ್ಯಾಪಾರ ಸ್ವಲ್ಪ ಕಮ್ಮಿನೇ. 20,000 ಕೊಟ್ಬಿಡಿ. ಅದರಲ್ಲಿ 15,000 ಕ್ಯಾಶ್ ತಗೊಳ್ಳಿ, ಇನ್ನು 5,000 ಸರಿ ಓಕೆ. ಆರ್ ಕೃಷ್ಣ ಅಂತ ಅಕೌಂಟ್ ಹಾಕ್ಬಿಡ್ಬೇಕು, ಮಿಸ್ ಮಾಡಬಾರ್ದು. ಓಕೆ ಒಪ್ಕೋಗುರು, ಪ್ಲೀಸ್ ಒಪ್ಕೋಗುರು. ಅವನೇನ್ ಮಾಡ್ತಾನೆ ಗುರು ಪಾಪ, ಮಾಡೋ ಕೆಲ್ಸಕ್ಕೆ ಅಪ್ಪ ಅಮ್ಮ ಎಲ್ಲ ತಲೆ ಬಾಗ್ಬೇಕು. ಒಪ್ಕೋಗುರು, ಹೂವನು ಗುರು. ನಾನು ಓಕೆ ಅಂದ್ಬಿಡ್ತೀನಿ, ಮೊದಲು ಜಾಗ ಕಾಲ್ ಮಾಡೋಣ. ಓಕೆ ರೀ, ಅಕೌಂಟ್ ಹಾಕ್ಬೇಕು, ಮಿಸ್ ಆಗ್ಬಾರ್ದು. ಆರನ್ ಕೃಷ್ಣ ಅಂತ ಆಯ್ತು. ನೋಡಿ ಲೈವ್ ಮಾತ್ರ ಬೇಡ ಸಾಬ್. ಮಾಡಬೇಕು. ಅಯ್ಯೋ 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 ಸಾಬ್ ಸಾಬ್ ಅಯ್ಯೋ ಅಯ್ಯೋ. ಅವು ಕಂಡ ಕನಸೆಲ್ಲವನ್ನು ಮರೆತು ಕಂಡವು ಶಾಂತಿಯ ಗುರು. ಆಹಾ ಗುರು ಐರಾ ಏ ಗುರು, ಅಡ್ರೆಸ್ ಸಿಕ್ತು ಗುರು. ಯಾರ್ದು? ಅದೇ ಈ ಕವನ ಗಿವನ ಎಲ್ಲ ಬರೀತಾಳಲ್ಲ ಅವಳದು. ಯಾವ್ದ? ನನ್ನ ಮಗನೇ. ಏಯ್ ಕೊಡ ಕೊಡ ಕೊಡ. ಕೊಡ್ತೀನಿ ಇರಪ್ಪ. ನಿಜವಾಗ್ಲೂ ಪ್ರಿಯ ಅವ್ರದೇನೋ? ಇಲ್ಲ ಗುರು, ಅವ್ರ ಅಪ್ಪಂದು. ಅಪ್ಪ ಮಗಳಿಬ್ರು ಒಟ್ಟಿಗೆ ಇರೋದಂತೆ. ಲೇ ಚಿಕ್ಕ, ಇದಕ್ಕೋಸ್ಕರ ನೀನ್ ಎಷ್ಟು ಕಷ್ಟಪಟ್ಟೆ, ಎಲ್ಲೆಲ್ಲಿಗೆ ಹೋದೆ, ಏನೇನ್ ಮಾಡ್ದೆ? ಅಯ್ಯೋ ಅದೊಂದು ಇದು ಯಾವ್ದು ನಂಗೆ ಬೇಡಪ್ಪ. ಅಡ್ರೆಸ್ ತಂದು ಕೊಟ್ಟಲ್ಲ ಅದ್ ಸಾಕು. ಐ ಆಮ್ ಸೋ ಹ್ಯಾಪಿ. ಲೇ ಚಿಕ್ಕ, ಇವತ್ ನಾನ್ ಫುಲ್ ಹ್ಯಾಪಿ ಕಣ. ಏನೀಗ ಎಣ್ಣೆ ಹೊಡಿಬೇಕಾ? ಮಧ್ಯಾಹ್ನನೇ ಇವತ್ತು ನನಗೆ ನಮ್ಮ ಮೇಡಮ್ ಅಡ್ರೆಸ್ ಸಿಕ್ಕಿದೆ ಕಣ. ಎಣ್ಣೆ ಹೊಡಿಬೇಕು ಅಂದ್ರೆ ಹೊಡಿಲೇಬೇಕು. ಹೋಗ ಎಣ್ಣೆ ತಗೊಂಬ. ಓಕೆ. ಕಾಸು ಅದು ನಿನ್ ಖರ್ಚು. ಜರ್ರಿ ಯಾರ್ದೋ ಮಗುಗ್ ನಾನ್ ನಾಮಕರಣ ಮಾಡೋದಿದ್ ಯಾವ ಮನೆ ಬರ. ನಾವು ಹುಡುಗಿ ನೋಡ್ಬಿಡ್ರೆ ಅಯ್ಯಯ್ಯ ಅದೇನಾಗುತ್ತೆ ಏನೋ. ಹಲೋ ಹಲೋ. ಸೂಪರ್, ಮೇಲ್ ಬಾ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೆ ನನ್ನ ಲೈಫಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ಕುಡ್ದೇ ಇಲ್ಲ, ಯಾವಾಗಲೂ ಸೈಡಲ್ಲೇ ಕುಡಿಯೋದು. ಇಲ್ಲ ನೋಡಿ, ಈಗಲೂ ಸೈಡಲ್ಲೇ ಕೂತಿದ್ದೀನಿ. ಎಷ್ಟಾಗ್ಲಿ ಸಾಕ ತಗೋ. ನಾನೇ ಕುಡಿತೀನಿ ಬಿಡು. ಇರ್ಲಿ. ನಾನು ಒಬ್ನೇ ಕುಡಿದಿದ್ದೀನಿ. ಕುಡಿ 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 ಕುಡಿ. ಎಷ್ಟು ಒಳ್ಳೆಯವನು ನೀನು. ನಾನು ಚೂರು ಹಾಕತ್ತೀನಿ. ಜಾಸ್ತಿ ಕುಡಿಬಿಡ್ವೋ, ಕುಡಿತಾ ಒಳ್ಳೇದಲ್ವೋ. ಹೋಗ್ ಮಲ್ಕೋ. ಹಂಗಾರೆ ಇದು ಸಿಗರೇಟ್, ಅದು ಕೆಟ್ಟದ್ದೆ. ಇದು ಊಫಿ ಕಣ. ಹೋಗ್ ಮಲ್ಕೋ ಹೋಗು. ಲೇ ಏನಾಯ್ತು ಗುರು? ಮಲ್ಲಿ ನೆನ್ಪಾಯ್ತಾಳ ಗುರು. ನೀನ್ ಹಳೆ ಡವು, ಅದಕ್ಕೆ ಹೇಳಿದ್ದು ಹೋಗ್ ಮಲ್ಕೋ. ನಾ ಒಬ್ನೇ. ನೀವ್ ಹೋಗ್ ಮಲ್ಕೋ, ಅವಳು ಆಮೇಲೆ ಬರ್ತಾಳೆ. ಮಲ್ಲೆ ನಿಮ್ಮ ಅವ್ವ ಎಲ್ಲಿ? ನೀನು ಹೋಗು, ಮಲ್ಲಿ ಬಂದ. ಎಂಥ ಜಾಗಕ್ಕೆ ಬಂದು ತಗಲಾಕೊಂಡಿದೀವೋ. ಇದೆಲ್ಲ ನಮ್ಗೆ ಬೇಕಿತ್ತ? ಎಲ್ಲ ನನ್ ಮಗ ಮಿತ್ರ ಮಾಡಿರ್ತಾನ ಕೆಲಸ. ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು. ಹೌದಾ? ಏನ್ರಪ್ಪ ಎಸ್ಕೇಪ್ ಆಗಕ್ ಪ್ಲಾನ್ ಮಾಡ್ತಿದ್ದೀರಾ? ಏನಿಲ್ಲ, ಎಸ್ಕೇಪ್ ಅನ್ನೋ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಆಮೇಲೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಈ ರಾಂಗ್ ಲೈನ್ ಜಗದೀಶು ನನ್ನ ಕ್ಲೋಸ್ ಫ್ರೆಂಡು. ಹೌದಣ್ಣ? ಯಾರು? ಏ ದಡ್ಡ, ರಾಂಗ್ ಲೈನ್ ಜಗದೀಶು ಪ್ರೊಡ್ಯೂಸರು.
ಹೌದಾ? ಅವರು ನೆಕ್ಸ್ಟ್ ಮಂತ್ ಒಂದ್ ಪಿಕ್ಚರ್ ಮಾಡ್ತಿದ್ದಾರೆ, ಡೈರೆಕ್ಷನ್ ನಿನಗೆ ಕೊಡಿಸ್ತೀನಿ. ಅಣ್ಣ ಥ್ಯಾಂಕ್ ಯು ಕ್ಯಾಮ್ರಾಮನ್. ಥ್ಯಾಂಕ್ ಯು ಸರ್. ಆದ್ರೆ ಒಂದು ಕಂಡೀಷನ್, ಇನ್ಮೇಲೇನಾದ್ರೂ ಆ ಹುಡುಗಿ ಸಿಗದೆ ಹೋದ್ರೆ ಇಬ್ಬರಿಗೂ ಕಲ್ ತಗೊಂಡ್ ಜಡ್ಜ್ ಹಾಕ್ಬಿಡ್ತೀನಿ. ಇಲ್ಲಣ್ಣ ಹಾಗೆಲ್ಲ ಆಗಲ್ಲ, ಸಿಕ್ಕದ್ಲು ಅಂತ ಅನ್ಕೊಳ್ಳಿ, ಸಿಗ್ತಾಳೆ, ಸಿಗ್ತಾಳೆ. ಸೌಂಡ್ ಕಡಿಮೆ ಮಾಡಿ. ಹಾ ನಡಿಬೇಕು ಕಣ. ಹಲೋ, ನನ್ನಿಂದ ಬನ್ನಿ. ಅಣ್ಣ ಕಾಫಿ ಟೀ ಜ್ಯೂಸ್. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ದೊಡ್ಡ ಹೀರೋ ಏನೋ ನೀನು? ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದ್ ತಿಳ್ಕೊ, ಕಾಲೆಳೆಯವರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿರ್ತಾರೆ. ನಾವು ಕಾಲೆಳಿರಲ್ವೋ, ಕೈ ಮುರಿಯೋರು. ಮದುವೆ ಆಗಿಲ್ಲ ಬಿಡಲೇ, ದಿನ ರಾತ್ರಿ ಮಲ್ಗಿರುವಾಗ ಇದೇ ಕೈಲಿ ನಮ್ಮ ಹುಡುಗಿ ತಾಲಿ ಕಟ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀನಿ ಬಿಡಲೇ. ನಮಸ್ತೆ ಸರ್. ಏಯ್, ಕಾಲಲ್ಲಿ ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ? ಕೈ ತಲೆಗೆ ಸಪೋರ್ಟ್ ಕೊಟ್ಟಿದ್ಯಲ್ಲ ಸರ್, ಹೆಂಗ್ ಹೊಡಿಲಿ? ಈ ಕೈಗೆ ಏನಾಗಿದೆ? ಅಂಟೊಳೆ ಕೈಲಿ ಯಾರಾದ್ರೂ ಆಫೀಸರ್ ಸಲ್ಯೂಟ್ ಹೊಡಿತಾರ ಸರ್? ಹೌದಾ? ಎಲ್ಲಿ ಇನ್ನೊಂದ್ಸರಿ ಮಾಡು ನೋಡೋಣ. ಸರ್, ಹೋಗ್ ಬರೋರ್ಗೆಲ್ಲ ಸಲ್ಯೂಟ್ ಹೊಡಿತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನ. ಇದು ಲಾಸ್ಟು, ಇನ್ನೊಂದ್ಸಲಿ ಕೇಳಬಾರ್ದು. ನಮಸ್ತೆ ಸರ್. ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನಗೆ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ, ಎಷ್ಟು ಕೊಬ್ಬೋ ನನಗೆ. ಏನ್ ಸರ್ ಇದು? ಮಾನವಂತರಿರೋ ಊರು, ಸುಮ್ಮನೆ ದೊಂಬಿ ಹಬ್ಬಿಸ್ಬೇಡಿ. ನಿಮ್ಗೆ ಕೇಸ್ ಶಾರ್ಟೇಜ್ ಆದ್ರೆ ATM ದರೋಡೆ ಮಾಡೋದಲ್ಲ ಅವ್ನು ಹಿಡ್ಕೊಳ್ಳಿ, ಇಲ್ಲ ಡೆಲ್ಲಿಗೋ ಬಾಂಬೆಗೋ ಹೋಗಿ ಅಲ್ಲಿ ಅಮಾಯಕ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರಲ್ಲ ಆ ನನ್ನ ಮಕ್ಕಳನ್ನ ಹಿಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಮಲಗಿರೋ ಕನ್ನಡದ ಕಂದಮ್ಮಗಳಿಗೆ ತೊಂದರೆ ಕೊಡಬೇಡಿ. ನನ್ನ ಮಗನೇ, ನನ್ ಸುಪೀರಿಯರ್ ಆಫೀಸರ್ಸೇ ನನ್ಗೆ ಆರ್ಡರ್ ಮಾಡೋದಿಲ್ಲ, ಅಂಥದ್ರಲ್ಲಿ ನೀನ್ ನನ್ಗೆ ಆರ್ಡರ್ ಮಾಡ್ತೀಯಾ? ನನ್ನ ಮಗನೇ, ಸರ್ಪದ ಜೊತೆ ಸರ್ಸ ಆಡಬೇಡಿ ಸಾರ್. ಸಾರ್ಗೆ ಎಂತೆಂತ ಸರ್ಪಗಳು ಸಲ್ಯೂಟ್ ಹೊಡೆದವೆ ಅಲ್ವಾ ಸರ್? ನಿಮ್ಗೆ ಆಟ ಆಗೋಯ್ತು ಏನ್ರ ಇದೆಲ್ಲ? ಯಾರಿ ಗೌಡ್ರೆ ಅದು? ಅವಳ ಕರೀನಾ ಕಪೂರ್. ನಂತರ ನಿಂತರ ನೀರಲ್ಲಿ ಸ್ನಾನ ಮಾಡಲ್ಲ, ಹಾಲಲ್ಲಿ ಸ್ನಾನ ಮಾಡ್ತಾಳೆ, ಅದಕ್ಕೆ ಹಾಲ್ಕೋವ ತರ ಇದ್ದಾಳೆ. ಅಯ್ಯ, ಅದನ್ ಬಿಡಿ ಸರ್, ಪಕ್ಕದಲ್ಲಿ ನಮ್ಮ ಹುಡುಗಿ ನೋಡಿ, ಅವಳ ಹೆಸರು ಕತ್ರೀನಾ ಕೈಫು ಅಂತ. ಎಣ್ಣೆ ಹೊಡೆದ್ರೇನ್ ನಶೆ, ನಮ್ಮ ಹುಡುಗಿನ ನೋಡ್ತಿದ್ರೇನೇ ನಶೆ. ಅವಳು ಕತ್ರಿ, ನೀನ್ ಛತ್ರಿ, ನಿಮ್ಮಿಬ್ಬರಿಗೂ ಜೋಡಿನ? PC-ಗೂ ಇನ್ಸ್ಪೆಕ್ಟರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಕ್ಕಳ ನಿಮ್ಗೆ? ಸ್ಟೈಲ್ ಆಗಿ ಪೋಸ್ಟರ್ ನಲ್ಲಿ ಇನ್ಸ್ಪೆಕ್ಟರ್ ಹೋಗ್ತಿರಲ್ಲ. ಹೊಡಿಬೇಡಿ ಸರ್. ಪಿಕ್ಚರ್ ಅಲ್ಲಿ ದರ್ಶನ್ ಸುದೀಪ್ ನಿಮ್ಮನ್ನ ಕೇಳ್ಬಿಟ್ಟೆ ಪೊಲೀಸ್ ರೋಲ್ ಮಾಡ್ತಾರೆ ಸರ್. ಅವ್ರನ್ನ ಕೇಳಕ್ಕಾಗಲ್ಲ ನೀವು, ಯಾಕೆ ಹೇಳಿ? ಅವ್ರ ಫ್ಯಾನ್ಸ್ ಇದಾರೆ, ಗುಂಗ್ತಾರೆ ಅಂತ. ಅಯ್ಯ, ಅದ್ ಬಿಡಿ ಸರ್. ಅಲ್ಲಿ ಇನ್ನೊಬ್ರು ನಾನೇ SP ಅಂತ ಹೇಳ್ಕೊಂಡು ಊರು ಓಡಾಡ್ತಾವ್ರಂತ. ಊದಟಿಸ್ ಅಧ್ಯಕ್ಷ SP ಬಾಲಸುಬ್ರಹ್ಮಣ್ಯ ಸರ್, ಅದೆಲ್ಲ ಕಿತ್ತಾಕ್ರು. ಸರ್, ನಮ್ಮನ್ನ ಸಾಧಾರಣದವ್ರು ಅನ್ಕೋಬೇಡಿ, ನಮ್ದೇ ಗುಂಪಿದೆ, ನಮ್ದೇ ಸಂಘ ಇದೆ. ಸಂಘ ಏನ್ರೋ ಅದು? ಚಿತ್ತು ಸಂಘ? ಚಿಂತೆ ಇಲ್ಲದ ತುಂಡೈಕಳ ಸಂಘ. ನನ್ನ ಮಕ್ಕಳ ಚಿಂತೆನೆ ಮಾಡದೆ ಮಲ್ಗೋ ಸೋಂಬೇರಿ ನನ್ನ ಮಕ್ಕಳು ನೀವು. ನಿಮಗೊಂದು ಸಂಘ ಬೇರೆ ಬೇಕಾ? ಇದೇನ್ರೋ ಬಾವುಟ? ಅದ ಸರ್, ನಮ್ಮ ಸಂಘದ ಬಾವುಟ ಸರ್. ಏಯ್, ಅದನ್ನು ಕಿತ್ತಾಕ್ರು. ಯಾಕೆ ಹಿಂಗ್ ಗೊತ್ತಾಡ್ತಾ ಇದ್ದೀರಾ? ಕಿತ್ತಾಕದಕ್ಕೊಬ್ನಿದ್ರೆ ಉಳದಕ್ಕೊಬ್ನಿದ್ದೇ ಇರ್ತಾನೆ. ನಮ್ಮ ಸಂಘದ ಲಾಯರ್ ಗುಣವಂತನಿಗೊಂದು ಫೋನ್ ಹಾಕಿ, ಮಿಕ್ಕಿದ್ದೆಲ್ಲ ಅವನ್ ನೋಡ್ಕೊ. ಈ ಕಡೆ ವಾಸ್ತು ಸರಿ ಇಲ್ಲ, ಇದೆ ಸರಿ. ಎಕ್ಸ್ಕ್ಯೂಸ್ ಮೀ, ಕೂತ್ಕೊಳ್ಳಕ್ ಜಾಗ ಬಿಡು. ಅಲೋ, ಬೆಳಗ್ಗೆ 2ಕ್ಕೆ ಹೋಗ್ತೀನಿ ಅಂತ ಬಂದು 5 ಗಂಟೆಯಿಂದ ಇಲ್ಲೇ ಕಾಯ್ಕೊಂಡು ಕೂತಿದ್ದೀನಿ. ನೀನೀಗ ಪ್ರೆಸ್ ಆಗಿ ಬಂದು ಕೇಳಿದ್ರೆ ಜಾಗ ಕೊಟ್ಬಿಡ್ತೀವಾ? ಹೇ, ನಾವಿಬ್ರು ಚಿಕ್ಕ ವಯಸ್ಸಲ್ಲಿದ್ದಾಗ
ಟೆಂಟಲ್ಲಿ ಪೊಲೀಸ್ ಸಿನಿಮಾ ನೋಡೋದಕ್ಕೆ ಹೋದಾಗ ನಿನಗೆ ಸೀಟ್ ಸಿಗದೆ ಇದ್ದಾಗ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸಿನಿಮಾ ತೋರಿಸಿದ್ದು ಮರ್ತೋಯ್ತಾ? ಕೂತಿರೋ ತಪ್ಪಿಗೆ 3 ದಿನ ನೋ ಅನ್ಭವಿಸಿದೀವಿ. ಅದೆಲ್ಲ ಬಿಟ್ಟಾಕು. ನಿನ್ ಬಸ್ ಎಷ್ಟೊತ್ತಿಗೆ? 8:15. ಈಗ ಎಷ್ಟು ಟೈಮು? 8:20. ನಿಂಗೆ ಎಷ್ಟೊತ್ತಿಗ್ಲ ಬಸ್ಸು? 10:15. ಎಷ್ಟೊತ್ತಿಗೆ ಬಂದೆ? 3:15. ನೋಡ್ ಕಲ್ತ್ಕೋ. ಏಯ್ ಅವರಪ್ಪ 3ನೇ ಮದುವೆ ಮಾಡ್ಕೊಂಡವನೆ, ಒಳಗಡೆ ಮಲ್ಕೊಳಕ್ ಬಿಟ್ಟಿರಲ್ಲ, ಅದಕ್ಕೆ ಇಲ್ಲಿ ಬಂದು ಬಿತ್ಕೊಂಡವನೆ. ಲೇ ಮಂಚ ಆದವನ್ಗೆ ಜೀವನದಲ್ಲಿ ಡಿಕಾಕ್ಷನ್ ಇರ್ಬೇಕು. ಅದು ಡಿಕಾಕ್ಷನ್ ಅಲ್ಲ ಕಣೋ, ಡೆಡಿಕೇಶನ್. ಈ ಟೈಮಲ್ಲಿ ಕರೆಕ್ಷನ್ಸ್ ಎಲ್ಲ ಬೇಕಾ? ಬೇಡ ಬಿಡು. ನೋಡು, ಅಧ್ಯಕ್ಷ ಅನ್ಸ್ಕೊಂಡವನಿಗೆ ಯಾವತ್ತೂ ಅವ್ನ ಕುರ್ಚಿ ಬೆಲೆ ಗೊತ್ತಿರ್ಬೇಕು, ಗೊತ್ತಾಯ್ತಾ? ಅಲ್ಲಿವರೆಗೂ ನಾನೇನ್ ಮಾಡ್ಲಿ? ನನ್ ತೊಡೆ ಮೇಲೆ ಕೂತ್ಕೋ. ಅದೆಲ್ಲ ಇಂತ ಒಳ್ಳೆ ಚಿಟ್ಟ ನೋಡ್ದೆ ಬರೀ ಛತ್ರಿ ನೋಡ್ಕೊಂಡು ಯಾವ ಮರ್ಬಿಟ್ನಲ್ಲ. ಏಯ್ ಅಣ್ಣನಿಗೆ ಲವ್ ಲೆಟರ್ ಬರೆಯೋ ಮೂಡ್ ಬಂದಿದೆ. ಪೆನ್ ಪೇಪರ್ ತಗೊಳ್ರ. ಪೆನ್ಸಿಲ್ ತಗೊಂಬರ್ರ, ಅಳ್ಸಕ್ ಈಸಿ ಆಗತ್ತೆ. ಪೆನ್ನಲ್ಲಿ ನಾನು ಬರೆದು ಕಣ್ಣಲ್ಲಿ ನಿನಗೆ ಅಳಿಸ್ತೇನೆ, ಬರ್ಕೊಳ್ರ. ಟೀಚರ್ ಒಂದಕ್ಕ ಬೇರೆ ಬರ್ಕೊಳ್ರ. ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ಸೂಪರ್ ಬರೆಯಲ್ಲ. ಇವ್ನ್ ಕೊಡ್ಸಾರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿಗೆ ಹೇಳಿತೀರಾ? ಮಾಮ ಈ ಲೆಟರ್ ತಗೊಂಡೋಗಿ ಟೀಚರ್ ಕೊಟ್ಟ. ಐ ಆಮ್ ಬಿಸಿ, ನಮ್ ಬಸ್ ಬರೋ ಟೈಮ್ ಆಯ್ತು, ನಾವು ಲವ್ ಲೆಟರ್ ಬರಿಬೇಕು. ಲೇ ಮಾತಾಡ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀಯ, ಅಂತಂದ್ರೆ ಲವ್ ಲೆಟರ್ ಬೇರೆ. ನಾನು ಗಡ್ಡ ಬಾಬು ನಂಬಕ್ಕಾಗಲ್ಲ. ಏಯ್ ಬಾ ಬೇಗ. ಇದನ್ನ ಹೇಯ್ ನೀನು ಶಿವರುದ್ರಗೌಡನ ಮಗಳು ತಾನೇ? ಹೌದು. ಎಷ್ಟನೇ ಕ್ಲಾಸ್? 11th. ಯಾರು ಕ್ಲಾಸ್ ಟೀಚರ್? ಕಲ್ಯಾಣಿ. ನಮ್ ಕಲ್ಯಾಣಿ. ಅರ್ಥ ಆಯ್ತು. ಓ ನಮ್ಮ ಕಲ್ಯಾಣಿನ. ತಗೋಯ್ನ. ಏನಿದು? ಲವ್ ಲೆಟರ್. ಅಯ್ಯೋ ಲವ್ ಲೆಟರಾ? ನಾನ್ ಓದ್ಬೇಕು, ನಾನ್ ಲವ್ ಮಾಡಲ್ಲ. ಇವಾಗಲೂ ನಿಮ್ಮ ಅಮ್ಮನ ಜೊತೆ ಅಂಗಡಿಗೆ ಹೋದ್ರೆ ಅಮ್ಮ ಮಿಠಾಯಿ ಬೇಕು ಅಂತ ಆಟ ಮಾಡಿ ಕೊಡ್ಸ್ಕೊಂತೀಯ, ಅಂತಂದ್ರೆ ಲವ್ ಲೆಟರ್ ಬೇಕಾ? ಆಸೆ ನೋಡು. ಇದು ಕಲ್ಯಾಣಿ ಟೀಚರ್. ಅಯ್ಯಯ್ಯೋ ಕಲ್ಯಾಣಿ ಟೀಚರ್ ನನ್ನ ಸಾಯಿಸ್ಬಿಡ್ತಾರ. ಅಯ್ಯಯ್ಯೋ ನಾವು ನಿಮ್ಮ ಅಪ್ಪನಿಗೆ ಹೇಳ್ತೀವಲ್ಲ, ಅಂಕಲ್ ನಿಮ್ಮ ಮಗಳು ನನಗೆ ಲವ್ ಲೆಟರ್ ಕೇಳಿದ್ಲು ಅಂತ. ನಾನ್ ಯಾವಾಗ ಕೇಳ್ದೆ? ಈಗ ಕೇಳ್ದಿಲ್ಲ ಏನಿದು ಅಂತ. ನಮಗಷ್ಟ ಓಹೋ ಮರಿಗೌಡ್ರು, ಏನ್ ಫುಲ್ ಮಿಂಚಿಂಗು? ಇಬ್ರು ಎಲ್ಲ ಹೊಂಟಂಗದೆ. ಒಂದ್ ಕೆಲ್ಸದ ಮೇಲೆ ಜರ್ಮನಿಗೆ ಹೋಗ್ತಾ ಇದೀನಿ. ಜರ್ಮನಿನ? ನಮ್ಮ ಅಕ್ಕನ ಮಗ ಅಲ್ಲೇ ಏರ್ಪೋರ್ಟ್ ಹತ್ರ ಬೋಂಡ್ ಆಗ್ತಾವನೆ. ನಿಮ್ಮ ಮಾವ ಕೇಳಿದ್ರೆ ಯಾರ ಮೇಲೆ ಕೈ ಮಾಡ್ಬಾರ್ದು, ಯಾಕೆಂದ್ರೆ ಇವತ್ತು ನಿಮ್ ಲವ್ ಡೇ. ಇವತ್ತು ನಿಮ್ಮ ಪ್ರೀತಿಯ ದಿನ. ಹಂಗ ಎಸ್ ಲವ್ಲಿ ಡೇ. ನನ್ನ ಮಗಳ ಮನೆ ಇಲ್ಲ, ಜೇಬಲ್ ಮನಿ ಇಲ್ಲ. ಜರ್ಮನಿ ಬಂದೆ ಕಲ್ಯಾಣಿ. ಇದೇನು 9:15 ಆದ್ರೂ ಸ್ಕೂಲ್ ಬಾಗಿಲು ತೆಗೆದಿಲ್ಲ? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ಲ. 10:30 ಆದ್ರೂ ಸ್ಕೂಲ್ ಬಾಗ್ಲು ತೆಗಿಯಕ್ಕಿಲ್ಲ ಕಣ್ರಲ್ಲ. ಯಾಕೆ ಸ್ಕೂಲ್ ಕಿ ಏನಾದ್ರು ಕಳ್ದೋಗ್ಬಿಟ್ಟಾಯ್ತಾ? ಅಯ್ಯೋ ಗುಳ್ಳುಗಳ, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಅಂದ್ರೆ ಎಣ್ಣೆ ಅಂಗಡಿ ತನ ತೆಗೆಯಲ್ಲ, ಸ್ಕೂಲ್ ತೆಗೆಯಲ್ವಾ? ನಿಮ್ಮಂತವ್ರು ಇರೋದ್ರಿಂದಾನೆ ಆ ಪುಣ್ಯಾತ್ಮ ಬ್ಯಾಗ್ ಸೇರ್ಕೊಂಡಿದ್ದು. ಮತ್ ನೀನ್ ಬದುಕಿದ್ಯಾ? ಉಪಾಧ್ಯಕ್ಷರೇ ಬನ್ನಿ, ಹಂಗೆ ಒಂದ್ ರೋಡ್ ಹಾಕೊಂಬರೋಣ, ಟಿಫನ್ ಆದ್ರೂ ಕರ್ಗತ್ತೆ. ನಮ್ಮ ಅಪ್ಪ ಹಾಕೋ ತುತ್ತು ಗಂಟ್ಲಿಂದ ಹೊಟ್ಟೆ ಬರೋಷ್ಟ್ರಲ್ಲೇ ಕರ್ಗೋಗಿರುತ್ತೆ. ನೀವು ಹೋಗಿದ್ ಬನ್ನಿ. ಏನು ಸ್ಕೆಚ್ ಆಗ್ತಾವನೆ. ನನ್ ಫ್ರೆಂಡ್ ಆಗಿ ಇಷ್ಟೊಂದು ಕಿಲಾಡಿ ಆಗಿರಕ್ ಚಾನ್ಸ್ ಇಲ್ವಲ್ಲ. ಉಪಾಧ್ಯಕ್ಷರೇ ನಮ್ ದೊಡ್ಡಪ್ಪನ ಮಗನ್ ತೆಂಗಿನ ತೋಟದಲ್ಲಿ ಬೇಜಾನ್ ಎಳ್ನೀರ್ ಬಿಟ್ಟವೆ, ಬನ್ನಿ ಕುಡ್ಕೊಂಬರೋಣ. ತೆಂಗಿನ ಮರದಲ್ಲಿ ಎಳ್ನೀರ್ ಬಿಡದೆ ಮಾವನಣ್ಣು ದ್ರಾಕ್ಷಿನ ಬಿಡ್ತವೆ, ಹೋಗಿ ಕುಡ್ಕೊಂಬರೋಗಿ. ಬಿಡು, ಎಜ್ಜೊತೆ ನನ್ನ ಹೇಳ್ಕೊಂಡು ಹೋಗ್ಬಿಡ, ನಾನೇ ಬರ್ತೀನಿ. ಉಪಾಧ್ಯಕ್ಷರೇ ಟೂ ಮಚ್ ಸನ್ಯ, ಸ್ವಲ್ಪ ಇದು ಹಿಡ್ಕೊಳ್ಳಿ. ನಾ ಕನ್ನಡ ನನ್ ಕೈಗೆ ಲಕ್ ಹೊಡ್ದಿದ್ಯಾ, ನಾನೇ ಹಾಕ್ತೀನಿ ಬಿಡಿ. ಬೋಟಿ ತಿನ್ನೋ ಒಂದ್ ಚೂಟಿ ಆಗ್ಬಿಟ್ಟವನೆ. ಸಾಧಾರಣ ಲಾಕೆ ಆಗ್ತಾ ಇಲ್ವೇ? ಉಪಾಧ್ಯಕ್ಷರೇ ಇದು ಪ್ಯಾಂಟ್ ಸ್ವಲ್ಪ ಜಿಪ್ ಹಾಕ್ಬೇಕಾ? ಪ್ಯಾಂಟ್ ಜಿಪ್ ಹಾಕ್ಬೇಕು, ಹಾಕ್ತೀನಿ. ಚಿಕ್ಕ ವಯಸ್ಸಲ್ಲಿ ಮೌವನ ಸೇವೆ ಮಾಡಬಾರ್ದು, ಹಂಗ್ ಮಾಡ್ತೀನಿ. ಆದ್ರೆ ನನ್ ಕೈಗೆ ಹಗ್ಗ ಕೂಡ ಮಾತ್ರ ಬಿಟ್ಟಾಕು. ಬಾ ತಿನ್ನು. ಏನ್ ನೋಡ್ತಾ ಇತ್ತಿದು? ಹುಡುಗಿ ಸ್ಕೂಲ್ ಹತ್ರ ಬರಕ್ ಕೇಳ್ಬಿಟ್ಟು ನನ್ನೇ ಯಾಮರ್ಸ್ತೀಯಾ? ಏನ್ ಅನ್ಕೊಂಡಿದ್ದೆ ನಾನು ಅಂದ್ರೆ? ಗ್ಲಾಸ್ ಹಾಕೋ, ಹೇಳ್ತೀನಿ. ಇವಾಗ ಎಮ್ಮೆ ಕಾಯೋನ್ಗಿರ್ಬೇಕಾದ ಎಲ್ಲಾ ಲಕ್ಷಣನೂ ಬಂತು. ನಾವೇನ್ ಎಮ್ಮೆ ಮೇಯ್ಸೋರ್ ತರ ಇದೀವಿ, ನೀನೇನು ಮೈಸೂರಲ್ಲಿ ಅಂಬಾರಿ ಬರೋ ಅರ್ಜುನನ್ ಮೇಯ್ಸೋರ್ ತರ ಇದೆಯಾ? ನೀನು ಎಮ್ಮೆ ಮೇಯ್ಸೋರ್ ತರ ಇರೋದು. ಏನು ಉಪಾಧ್ಯಕ್ಷರ ಈ ರೇಂಜ್ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಯ್ಸಾಕೋರು ಅವ್ರಿಗೆ ಅಷ್ಟು ಇರ್ಬೇಕಾದ್ರೆ ಇನ್ ತಂದಾಕೋರು ನಮ್ಗಿನ್ನಿಷ್ಟು ಇರ್ಬೇಡ. ಏನ್ ಹೇಳಿ ಅಧ್ಯಕ್ಷರೇ, ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ತಾನು ಉರ್ದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ, ತಾನು ಖಾಲಿ ಆದ್ರೂ ಇನ್ನೊಬ್ಬರಿಗೆ ಖುಷಿ ಕೊಡೋ ಈ ಲಾಲಿಪಾಪ್ಗಿಲ್ಲ.
ಉಪಾಧ್ಯಕ್ಷರೇ, ನಮ್ಮ ಸಂಘ ಏನಾದ್ರು ಸ್ಟೇಟ್ ಲೆವೆಲಲ್ಲಿ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ಥರ ಮಾಡಬೇಕು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ. ಅಲ್ಲ ಲಾಲಿಪಾಪ್. ಮದುವೆಯ ಕರೆಯೋಲೆ. ಹಂಗ ಮಂಗ ಪೆಂಗ ಸಂಘ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರಬೇಕು, ಪೋಸ್ಟರ್ ಅಂದ್ರೆ ನಮ್ ತಲಕಾಯಿ ಇರಬೇಕು ಅಂತ ಅದ್ರಲ್ಲಿ ಯಾವನ ಪೋಸ್ಟರ್ ಪೋಸ್ಟ್ ಕೊಟ್ಗೆ ಮೆರಿತಾವನಲ್ಲ ಅಧ್ಯಕ್ಷರೇ. ಹೇಯ್, ನಮ್ಮ ಶಿವರುದ್ರಗೌಡನ ಮಗಳು ಐಶ್ವರ್ಯ ಅಲ್ವಾ? ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರಾ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದ್ದೀರಾ? ಲಾಯರೇ ಮಾಡ್ತಾ ಇರೋದು. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಯುವರ್ ಆನರ್ ನೋಡಿ ಸರ್. ಅಧ್ಯಕ್ಷ ಒಂದ್ ನಿಮಿಷ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟ್ರು. ಮೇಡಮ್, ಇದು ಕೋರ್ಟ್ ಅಲ್ದ ಇದ್ರು ನಾನ್ ಲಾಯರು. ನೀವು ಮಧ್ಯ ಬಾಯಾಕ್ಬಿಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ ಯುವರ್ ಆನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್. ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರ್ಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್? ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದಾರೆ. ಇದಕ್ಕೇನಂತೀರಾ ಮೇಡಮ್? ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರ್ರಿ. ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ ಮೇಡಮ್. ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ. ಸ್ಕೂಲ್ಗೆ 3 ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕಳಕಳೆಯ ಪ್ರಾರ್ಥನೆ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ಕಾಗಲ್ಲ ಮೇಡಮ್, ಬಿಡಕ್ಕಾಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವು ಕರ್ಕೊಂಡು ಹೋಗಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ? ರೇಪು, ಕಿಡ್ನಾಪ್ ಅಂತ 20 ಕೇಸ್ ಹಾಕ್ಬಿಟ್ಟು ನಮ್ಮನ್ಗೆ ಹೆಂಗೆಲ್ಲ ರುಬ್ತಾ ಇದ್ರಿ. ನೋಡಿ ಮೇಡಮ್, ಈಗ ನಡೀತಾ ಇರೋ ಮದುವೆ ನೀವು ನಿಲ್ಲಿಸ್ತಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನ್ ಹತ್ರ ಹೋಗ್ತೀವಿ. ಎಸ್ ಅಧ್ಯಕ್ಷರೇ, ವಾಸನೆ ಗಮ್ಮಂತ ಐತೆ. ಕಮ್ಮಿ ಆದ್ರೂ ಒಂದ್ 8 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ, ಮಿನಿಮಮ್ 10-15 ಮರಿ ಹೊಡೆದಿರ್ತಾರೆ. ಸಾರಿ ಗೊತ್ತಾಗ್ಲಿಲ್ಲ. ರೇ ಯಜಮಾನ್ರೆ, ಅಲ್ಲೇ ನಿಮ್ ಹಳೆ ಡೌಸ್ ಸ್ನಾನ ಮಾಡ್ತಾವಳ, ಬನ್ರಿ ಇಲ್ಲೇ. ಏನ್ರಪ್ಪ, ಅಲ್ಲಿ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋ ಟೆನ್ಷನ್. ನಮಗೂ ಅದೇ ಟೆನ್ಷನ್ ಬಟ್ರೆ, ಮದುವೆ ಎಲ್ಲಿ ನಿಂತೋಗ್ಬಿಡುತ್ತೋ ಅಂತ. ಬೇಗ ಬರ್ತಿ ತಿನ್ಕೊಂಡು ಎದ್ದೋಗ್ಬಿಡ್ತೀವಿ. ನೋಡ್ರಿ ಬಟ್ರೆ, ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್, ಒಬ್ಬೊಬ್ಬರ್ಗೋ ಅನ್ನೋ ಟೆನ್ಷನ್. ಹೋಗ್ತಾ ಬರೋಗ್ರಿ. ಗೋಯ ಆಯ್ತ್ರಪ್ಪ. ಕೋಪಕ್ಕೆ ಊಟ ಮಾಡ್ದೆ ಹೋಗ್ಬಿಡ್ತೀನಿ. ತಮ್ಗೆ ನರದೌರ್ಬಲ್ಯನೇ ಇಲ್ವಲ್ಲ? ಮತ್ ಹಾಕಕ್ಕೆ ಒದ್ದಾಡ್ತಿ ಹಾಕಯ್ಯ. ಯೋ, ಮೂಳೆ ಹಾಕು ಅಂದ್ರೆ ಬೇಳೆ ಹಾಕ್ತಿದ್ಯಲ್ಲ. ಬೇಳೆ ಸಾರ ಇದು, ಮಾಂಸ ಇಲ್ವಾ? ಯಾರು ಹೇಳಿದ್ ಮಾಂಸದ ಊಟ ಅಂತ? ಮದ್ವೆಗೆ ಅವನಾರ ಮಾಂಸ ಮಾಡಿಸ್ತಾನ? ಬೀಗ್ರೂಟಕ್ಕೆ ತಾನೆ. ತಾಯಣ ಮಾಂಸದ ವಾಸನೆ ಮೂಗಿಗೆ ಹೊಡಿತು ಅಧ್ಯಕ್ಷರೇ. ಹೋಗ್ಲಿ ಬಿಡಿ ಉಪಾಧ್ಯಕ್ಷರೇ, ಜಾಸ್ತಿ ಫೀಲ್ ಆಗ್ಬಿಡಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ. ಇದನ್ ತಿನ್ನೋದ್ರ ಬದಲು ನನ್ನ ಮನೆಗೆ ಹೋಗಿ ಮೊಸರನ್ನ ತಿಂತೀನಿ. ಅಲ್ಲಿಂದ ಓಡಿಸಿದಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ, ಮುಚ್ಕೊಂಡು ತಿನ್ಕೊಂಡು ಎದ್ದೋಗೋಣ. ಓಕೆ. ಶಿವರುದ್ರೆ ಗೌಡನ್ ಮನೆ ಮದುವೆ ನಿಂತೋಯ್ತು. ಎಲ್ರು ಹೊರಡಿ. ಲೇಟ್ ಡಿಸಿಷನ್ ಯಾ. ಥರ್ಡ್ ಡಿಸಿಷನ್ ಆಲ್ವೇಸ್ ಲೇಟ್ ಯಾ. ಯಾವನು ಅವನು ವಿಷಯ ಅವನು? ಅಧ್ಯಕ್ಷರೇ, ಯಾರೋ ನಮ್ಗಿಂತ ಜಾಸ್ತಿ ಖುಷಿಯಾಗಿರಂಗ ಅವ್ರೆ. ಮೋಸ್ಟ್ಲಿ ಅವ್ರು ಯಾರೋ ನಮ್ಮ ಸಂಘದ ಕಾರ್ಯಕರ್ತನೇ ಇರಬೇಕು. ಕಂಡಿಡ್ದು ಒಳ್ಳೆ ಪೋಸ್ಟ್ ಕೊಡೋಣ. ಉಪಾಧ್ಯಕ್ಷಂದೇ ಕೊಟ್ಬಿಡೋಣ. ಖಜಾಂಜಿ ಖಾಲಿ ಇದೆ, ಸಮಾಧಾನ ಮಾಡ್ಕೊಳ್ಳೋಣ. ಏನ್ ಅಧ್ಯಕ್ಷರೇ, ನಿಮ್ ಆಟಲ್ಲಿ ಬರ್ದಿದ್ದ ಅಕ್ಷರಗಳನ್ನೆಲ್ಲ ಟೀಚರು ಡಸ್ಟರ್ ತಗೊಂಡ್ ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾ ಇರಂಗಿದೆ. ನೋಡ, ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋನು, ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳ್ತಾ ಕೂತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ. ನಾವೆಲ್ಲ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹರ್ಷಿತನ ನನ್ ಲವ್ ಮಾಡು ಅಂತ ಹಿಂದೆ ಅಲಿಯಂಗ್ ಮಾಡಿದವ್ರು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ, ಹಂಗೆ ಯಾವ ಹುಡುಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ. ಸುಮ್ನೆ ಡವ್ ಮಾಡಬೇಡ. ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸೇರವ್ರೆ. ಸಂಘದ ಪರವಾಗಿ ನಾವು ಅಲ್ಲಿ ಇಲ್ಲ ಅಂದ್ರೆ ನಮ್ ಸಂಘಕ್ಕೆ ಅವಮಾನ. ಸಂಘದ ಕೆಲಸನೇ ಫಸ್ಟ್. ಲೈ ಟೀಚರ್ ಮದುವೆ ಒಂದು ಫ್ಲೆಕ್ಸ್ ಹಾಕ್ಸೋ. ಹುಡುಗಿ ಇಂಗ್ಲಿಷ್ ಟೀಚರು, ನಾನು ಒಳ್ಳೆ ಶೇಕ್ಸ್ಪಿಯರ್ ಗೆಟಪ್ ಅಲ್ಲಿ ಇರ್ಬೇಕು. ಹಾಗೆ ಕೆಳಗಡೆ ನಿನ್ ಫೋಟೋ ಹಾಕ್ಸ್ಕೋ. ಅಧ್ಯಕ್ಷ
ಹಲೋ, ಚರ್ಚು ಅಂದ್ಮೇಲೆ ಫಾದರ್ ಇರ್ಬೇಕು, ಚರ್ಚ್ ಅಂದ್ಮೇಲೆ ನಮ್ ಸಂಘ ಇರ್ಲೇಬೇಕು. ಎಸ್, ಎನಿ ಪ್ರಾಬ್ಲಮ್? ನಮ್ಮಿಂದ ಯಾರ್ಯಾರಿಗೆ ಏನೇನಾಗ್ಬೇಕು? ಮೊದ್ಲು ಕನ್ನಡಕ ತೆಗೀರೆ, ನೋಡಕ್ ಆಗ್ತಾ ಇಲ್ಲ. ನಮ್ ಗೌಡ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಿ ತಾನೆ? ಎಲ್ಲ ಸರಿ ತಾನೆ? ಏನ್ ಸರಿನಾ? ಮನೆಗೆ 500, ಜಾತ್ರೆಗೆ 300, ಇವ್ರ ಜೋಬ್ಗೆ 200. ಇದು ನಮಗ್ ಗೊತ್ತಿಲ್ಲ. ಸಾಕ್ಬಿಡಿ, ಜಗಳ ಮುಗ್ದಾಯ್ತು. ಹುಡುಗ್ ಬುದ್ಧಿ ಮಾತಾಡ್ತವೆ. ನಾನು ಅದೇ ವಯಸ್ಸು ದಾಟಿ ಬಂದಿರೋಣ. ನನಗೂ ಆಗ ಹಿಂಗೆ ಅನ್ಸೋದು. ಆಮೇಲೆ ಗೊತ್ತಾಗುತ್ತೆ ಅದು ಮುಟ್ಟಾಳ್ತನ ಅಂತ. ಆ ಹುಡುಗರು ಏನಪ್ಪ ಕೇಳಬಾರ್ದು ಕೇಳ್ಬಿಟ್ರು. ಕೇಳಿ. ಏನ್ ಗೌಡ್ರೆ, ನೀವು ಅವ್ರ ಪರವಾಗಿ ಮಾತಾಡ್ತೀರಾ? ಬಿಡಣ್ಣ, ಏನ್ ಬೇಕೋ ಕೇಳಿ. ಕೇಳೋದೇನೈತೆ? ಗೆಜ್ಜೆಪುರ ಅಂತ ಹೆಸರಿಟ್ಕೊಂಡು ಒಂದು ಗೆಜ್ಜೆ ನಾದನೂ ಇಲ್ಲ ಅಂದ್ರೆ ನಮ್ಮೂರಿಗಿನ್ನ ಚಿಕ್ಕೂರು. ಹೊಂಗನೂರವ್ರು ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನ ಗಂಡ್ಮಕ್ಳು ಹೆಂಡತಿ ಮಕ್ಳು ಕಣ್ತಪ್ಸ್ ಹೋಗ್ಲಿಲ್ವಾ? ಅಷ್ಟೇ ಯಾಕೆ, ಹೋದ ವರ್ಷ ಬರಗಾಲದಲ್ಲಿ ಒಡೆಮಾಯಿ ಸಂದರ್ಭದಲ್ಲಿ ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನ ನಮ್ಮೂರಿನವರು ವಾರಗಟ್ಲೆ ಅದ್ರ ಬಗ್ಗೆನೇ ಕುತ್ಕೊಂಡು ಮಾತಾಡ್ಲಿಲ್ವಾ? ಒಂದು ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನವರು ಊರು ಬೀದಿ ಬೀದಿ ಅಲಿಬೇಕಾ? ಈ ಸಲ ನಮ್ಮೂರ್ ಜಾತ್ರೆಯಲ್ಲಿ ನಡೆಯುವಂತ ರಿಕಾರ್ಡ್ ಡ್ಯಾನ್ಸ್ ನ ನಿಲ್ಸೋದಕ್ಕೆ ಯಾರಾದ್ರೂ ಬಂದ್ರೆ ನಾನು ಈ ಊರ್ ಬಿಟ್ಟು ಹೋಗ್ಬಿಡ್ತೀನಿ. ತಡಿಬೇಡಿ, 4 ಜನಕ್ಕೋಸ್ಕರ ಮಾತಾಡುವಂತ ಟೈಮ್ ಬಂದಿದೆ. ಪೀಸೆ ಇಲ್ದಿರೋ ಊಟನ ಯಾರಾದ್ರೂ ಬಾಡೂಟ ಅಂತಾರ? ರಿಕಾರ್ಡ್ ಡ್ಯಾನ್ಸ್ ಇಲ್ದಿರೋ ಜಾತ್ರೆನ ಯಾರಾದ್ರೂ ಜಾತ್ರೆ ಅಂತಾರ? ನಾವೇನ್ ಬೆಂಕಿಲತನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಕಾವಿಲ್ಸ್ಕೊಳ್ಳದೆ ಕರೀತಾ ಇಲ್ಲ ಉಪಾಧ್ಯಕ್ಷರೇ. ಆಗೋ, ಅಲ್ಲಿ ಕೂತಿದಾರಲ್ಲ, ಇವತ್ತು ನಾಳೆ ಸಾಯ ಮುದುಕರಿಗೋಸ್ಕರ ಕೇಳ್ತಾ ಇದ್ದೀನಿ. ಈಗ ಇನ್ನು ಕಣ್ಣೆ ಬಿಡಿದ್ರು ಈ ಕಣ್ಣ ಮಕ್ಕಳಿಗೋಸ್ಕರ ಕೇಳ್ತಾ ಇದ್ದೀನಿ, ಮುಂದಿನ ಜನರೇಷನ್ಗೋಸ್ಕರ ಕೇಳ್ತಾ ಇದ್ದೀನಿ, ನಮ್ಗೆಲ್ಲರಿಗೋಸ್ಕರ ಕೇಳ್ತಾ ಇದ್ದೀನಿ. ನೀವು ಈ ಸಲ ಜಾತ್ರೆ ನಡೆಸ್ತಿರೋ ಬಿಡ್ತಿರೋ, ಕಾರ್ಗ ನೋಡ್ತಿರೋ ಇಲ್ವೋ, ನಮಗ್ ಮಾತ್ರ ರಿಕಾರ್ಡ್ ಡ್ಯಾನ್ಸ್ ಬೇಕೇ ಬೇಕು. ನನಗ್ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಲತಾನ ಕರ್ತಾರಪ್ಪ. ಏನಾಯ್ತು? ಹಾಸನ್ ಮೊಳೆ ಚುಚ್ಕೊತ್ತು. ನಿಮ್ಮೂರು ಅರ್ಚಿಕೆರೆ ಅಲ್ವಾ? ಸೌಂಡ್ ಮಾಡ್ಬೇಡ. ಸೆಂಟಿಮೀಟರ್ಸ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಚುಚ್ಕೊಂಡಿರೋ ಮಳೆ ಜೊತೆಲಿ ಇರೋ ಮಳೆನೂ ಕಿತ್ಕೊಂಡೋಗಿರೋದು. ಎಲ್ಲಿದೆ? ಹೆಂಗೆ? ಯಾಕೋ ಒಳಗಡೆ ಹೋಗ್ತಿದ್ದೀನಿ ಅಂತ ಭಯನಾ? ಒಳಗಡೆ ಹೋಗಿ ಏನಾದ್ರೂ ಮಾಡ್ಬಿಡ್ತೀಯ ಅಂತ ಭಯ. ಬಿಡಲ್ಲ ಬಿಡ್ಲಿಲ್ಲ ಅಂದ್ರೆ ಕಲ 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 ಅಂತ ಕೂಕೊಂಡ್ಬಿಡ್ತೀನಿ. ಹಿಡ್ಕೊ. ಏನ್ ಕಾಣಿಸ್ತಾ ಇದೆಯಾ ಕೊಡ್ತಿ? ದೇವಲೋಕದಲ್ಲಿ ಇರ್ಬೇಕಾದವಳು ನೀನು. ಮೋಸ್ಟ್ಲಿ ಯಾವುದೋ ಹೆಣ್ಣು ದೇವತೆಗೆ ನೀನಲ್ಲಿದ್ರೆ ರಿಸ್ಕು ಅಂತ ಇಲ್ಲಿಗೆ ಸ್ಕಿಪ್ ಮಾಡಿದಾಳೆ ಅಂತ ಕಾಣಿಸುತ್ತೆ. ಕಳ್ಳಿ, ನಾನ್ ತೋರಿಸಿದಾಗ ಮುಖ ತೋರಿಸ್ಕೊಂಡು ಹೋಗ್ಬಿಟ್ಟು ಈಗ ಅದನ್ನೇ ಹಾಕೊಂಡಿದ್ಯಾ? ಚಂದ್ರು, ಕೌಡ್ತಿ ಮನ್ಸಿನ ಯಾವುದೋ ಮೂಲೆಯಲ್ಲಿ ನಿನ್ ಮೇಲೆ ಪ್ರೀತಿ ಇದೆ ಅಂತ ಕಾಣಿಸುತ್ತೆ. ಏನೋ ನೋಡ್ತಾ ಇದೆಯಾ? ಓಸಿ ನೋಡ್ತಾ ಇರೋ ಪಿಕ್ಚರ್ ಯಾರು ನೋಡಿದ್ರೆ ಅಧ್ಯಕ್ಷರೇ ಮಗನೇ ಕತ್ತರಿಸ್ಬಿಡ್ತೀನಿ. ಕಡೆಗೆ ಫ್ಯಾಮಿಲಿ ಪಿಕ್ಚರ್, ಹೀರೋಯಿನ್ ತೋರಿಸಿದ್ರು ಸೆನ್ಸರ್ನವ್ರು ಬಿಡಲ್ಲ. ಪುಟ ಹೋಗೋದು ಹೋಗ್ತೇವೆ, ಒಂದು ಬೋಟಿ ಸ್ಪಾನ್ಸರ್ ಮಾಡ್ಬಿಟ್ಟೋಗೆ.
ಅವ್ರ ಅಪ್ಪನ್ ಕೇಳು, ನಿನ್ ಬೋಟಿ ನೆಕ್ಕಿತ್ ನಿನ್ ಕೈಗೆ ಕೊಡ್ತಾನೆ. ಯಾರು ಬೆಗ್ಗರ್ ಮುನಿ ವೆಂಕಟಪ್ಪನ ಮಗನ? ಅಲ್ಲ, ಶನಿ ವೆಂಕಟಪ್ಪನ ಮಗ. ನಿಮ್ಮ ಅಪ್ಪ ಹೆಸರು ಚೇಂಜ್ ಮಾಡ್ಕೋಬೇಕು. ಅದಾದ್ಮೇಲೆ ಹೌದು, ಯಾಕೆ ಇಷ್ಟೊಂದು ಟೆನ್ಷನ್? ಮತ್ತಿನ್ನೇನ್ ಅಧ್ಯಕ್ಷರ, ಅವ್ರ ಅಪ್ಪ ನೋಡಿದ್ರೆ ಹುಚ್ಚನ ಆಯ್ತಾರ, ನಾ ಕಳ್ಕೊಂಡೆ ಅಂತ ಊರ್ ಜನಗಳಿಂದ ಎಲ್ಲ ಓಡಾಡ್ತಾವೆ. ನೀವು ನೋಡಿದ್ರೆ ಹಚ್ಚನ ಆಯ್ತಾರ ಅವ್ನ ಮಗಳಿಂದ ಓಡಾಡ್ತಿದ್ದೀರಾ. ಎಲ್ಲೋ ನಿಂತ್ಕೊಳ್ಳುತ್ತೋ ಏನೋ. ಎಲ್ಲ ಹೋಗಿ ನಿಲ್ಲಿ. ಹಲೋ, ನಾನ್ ಕಣ ನಿಮ್ಮಪ್ಪ. ದೊಡ್ಡ ಕೇಸ್ ಬಂದೈತೆ, ತಗ್ಲಾಕೊಂಡ್ರೆ 2 ಹೊತ್ತು ಕೂತ್ಕೊಂಡು ತಿನ್ಬೋದು. ಇಷ್ಟ ದಿನ ಮಲಿಕಂಡ ತಿಂತಿದ್ವಿ, ಕೂತ್ಕೊಂಡೆ ತಾನೆ ತಿಂತಿದೀವಿ. ಹಂಗಲ್ಲ ಕಣೋ. ಇವಾಗ ಏನು, ಅಲ್ಲಿ ಬಂದ್ರೆ ಒಳ್ಳೆ ಕಾಸು ಸಿಗುತ್ತೆ ಅಂತ ಹೇಳ್ತಿದ್ಯಾ. ಬರ್ತೀನಿ ಬಿಡು. ತಗೊಳ್ಳಿ. ಓಹೋ, ಏನ್ 4 ಜನನು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಎಲ್ರಿಗೂ ಒಟ್ಟಿಗೆ ಮಕ್ಳಾಗ್ಲಿ ಅಂತ ತಾಯ್ತ ಕಟ್ಸ್ಕೊಳಕ್ ಬಂದಿದ್ದೀರಾ? ಸುಮ್ನಿರೋ ಕಂದ, ಕಸ್ಟಮರ್ ಇಸ್ ಎ ಗಾಡ್. ಯೋ, ಅವನ್ ಯಾವನೋ ಕಳ್ಳನ ಮಗ ನಮ್ ಗೌಡ್ರ ಮನೆ ನುಗ್ಗಿ ಬಂದೂಕ ಕದ್ದವನೇ ಕಳ್ಳ. ಅವನ್ ಯಾವನು ಅಂತ ಕೌಡಿಯಾಗಿ ತಿಳ್ಕೊಳಕ್ ಬಂದಿದೀವಿ. ಅವ್ನು ಯಾರು ಅಂತ ಗೊತ್ತಾಗ್ಲಿ, ತುಂಡಾಗಿ ಕತ್ತ ಸಾಕ್ಬಿಡ್ತೀವಿ. ಫುಲ್ ರೊಚ್ಚಿಗೆತ್ತವ್ರೆ. ನೀನು ನಿಮ್ಮಪ್ಪ ಸೇರ್ಕೊಂಡು ನಿಮ್ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನನ್ನ ಬೆಂಕಿಗೆ ತಳ್ತಾ ಇದೀರೇನೋ? ಅಧ್ಯಕ್ಷರೇ, ನಾನು ನಮ್ಮಪ್ಪ ಬೇಕಾದ್ರೆ ಒಬ್ಬರದೊಬ್ಬರು ತಿನ್ಬಿಡ್ತೀವಿ, ಇನ್ನೊಬ್ರು ತಿನ್ನಂತವ್ರಲ್ಲ. 2 2 4 ಅಂದ್ರೆ ನಂಬಿಕೆ. ನಿಮ್ಮ ಬಂದೂಕ್ನ ಡಂಗಿ ಎಗರ್ಸವ್ರಪ್ಪ, ಅದನ್ನ ಗೂಟ ಹೊಡೆದು ಆಟ ಆಡೋರಪ್ಪ. ಉಪಾಧ್ಯಕ್ಷರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವನೆ. ಅಧ್ಯಕ್ಷರೇ, ನಮ್ಮ ಅಪ್ಪಂಗೆ ಕರೆಕ್ಟ್ ಆಗಿ ಎಂಚ್ ಮೇಲೆ ದೋಸೆ ಹಾಕಕ್ ಗೊತ್ತು, ಆದ್ರೆ ದಬಾಕಲೆ ಗೊತ್ತಿಲ್ಲ. 3 3 6 ಏನಪ್ಪ ಆಗಲ್ಲ ಅಂತವ್ನು ನಮ್ಮಪ್ಪ. ಸಾಕ? ಅದಕ್ಕೆ ಏನ್ ಮಾಡ್ಬೇಕು ಒಸಿ ಹೇಳು. ಏನ್ರಿ ನಿಜವಾಗ್ಲೂ ದೇವ್ರು ಬಂದ್ಬಿಡ್ತೇನ್ರಿ? ಬರೀ ಡವ್ವು, ಗೊತ್ತಾಗದೆ ನೆಕ್ಸ್ಟ್ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾವನೆ. ನಮ್ಮ ಇಷ್ಟ ಮುನೇಶ್ವರ ಮುನ್ಸ್ಕೊಂಡ್ಬಿಟ್ಟವನೇ. ಅವನು ಪರಿಹಾರ ಹೇಳಕ್ಕೆ ಲಂಚ ಕೇಳ್ತವನಪ್ಪ. ಲಂಚ ಕೇಳ್ತವನ? ಏನ್ರಿ ಇದು? ದೀಪಾವಳಿ ಸ್ಪೆಷಲ್ ಆನ್ಲೈನ್ ಶಾಪಿಂಗ್. ನಮ್ ಸ್ವಾಮಿಗೆ ಶರ್ಟು ಪಂಚೆ, ಅವನ್ ಹೆಂಡತಿಗೆ ಜರ್ತಾರಿ ಸೀರೆ, 1 ಡಜನ್ ಬಳೆ, ಅವನ್ ಕಿರಿ ಮಗನ್ಗೆ 4 ಜಾಕಿ ಕಾಚ. ಮಧ್ಯದವನವನಲ್ಲ, ಅವನ್ಗೆ ಜೀನ್ಸ್ ಪ್ಯಾಂಟು, ಟೀ ಶರ್ಟು. ಇನ್ನು ಹಿರಿ ಮಗನ್ಗೆ ಬೆಲ್ ಬಾಟಮ್ ಪ್ಯಾಂಟು, ದೊಗಳೆ ಶರ್ಟು. ಇಷ್ಟು ತಂದ್ರೆ ನಮ್ ಮಿಸ್ಟ್ರಿ ಮುನೇಶ್ವರ ಎಲ್ಲ ನೋಡ್ಕೊಂಡ್ಬಿಡ್ತಾನೆ. ಕೊಡ್ಸಣ ತಗೊಳ್ಳಿ. ಮೊದ್ಲು ಅವ್ನು ಯಾರು ಅಂತ ಒಸಿ ಹೇಳಿ. ಏನಾಯ್ತು ಸ್ವಾಮಿ? ಬಂದೂಕ ಕದ್ದವನ್ ಕೈನಲ್ಲಿ ಮಚ್ಚೆ ಐತೆ ಅಂತ ಮುನೇಶ್ವರ ಹೇಳ್ತಾವನೆ. ಯಾಕೋ ಅರ್ಥ ಇದೆಯಾ? ಯಾಕೆ ನೀನ್ ಹೇಳಿದವನ್ನ ಹುಡುಕಿ ಅವನ ಕೈ ಕತ್ತರಿಸಿ ಅದೇ ಕೈಯಿಂದ ನಿನ್ಗೆ ಏನೇನ್ ಬೇಕೋ ಎಲ್ಲ ತಂದ್ರೆ ಬರ್ಲಾ? ಸಟ್ಟೆಲ್ಲ ಎಲ್ಲ ಮುಗಿಸ್ಕೊಂಡ್ಬಿಟ್ರ ನನ್ನ ಮಕ್ಕಳು. ಐಟಮ್ ತಂದ್ಕೊಟ್ಟ ಮೇಲೆ ಹೇಳ್ಬೇಕಾಗಿತ್ತು. ನಾನು ಯಾಮಾರ್ಬಿಟ್ನಲ್ಲ. ಆಳ್ಬೇಡ, ಸುಮ್ಕಿರ್ಲ. ಈ ನನ್ ಮಕ್ಳಿಲ್ಲ ಅಂದ್ರೆ ಇನ್ನೊಬ್ ನನ್ ಮಕ್ಳು ಬರ್ತಾರೆ. ನಿನ್ನ ಕಾಚಾ ತಂದ್ ಕೊಟ್ಟೇ ಕೊಡ್ತೀನಿ. ಡ್ಯಾಡಿ, ನೀನೇನ ತಂದು ಕೊಡ್ತೀಯ? ನಾನು ಯಾವ ಕೈಯಲ್ಲಿ ಹಾಕೊಳ್ಳಿ? ನಿನ್ ಕೈಯಲ್ಲಿ ಮಚ್ಚೆ ಅದೇ ಎಲ್ಲೋ ನೋಡಿದ್ ನೆನಪು, ಹಂಗೆ ತೇಲ್ಸ್ಬಿಟ್ಟೆ. ನಾನೆಲ್ಲ ಹೇಳಿದ್ದು, ದ್ಯಾವ್ರು ಹೇಳಿದ್ದು. ಯಾವ ದೇವ್ರು? ಅದೇ ಮೇಲೆ ಬಿಡೋ ಮಗ, ನಾನೇ ಹೇಳಿದ್ದು, ನಾನೇ ಸರಿ ಮಾಡ್ತೀನಿ. ಅಪ್ಪ ಮಿಸ್ಟ್ರಿ ಮುನೇಶ್ವರ, ಬಾ ಹಂಗೆ ಊರಲ್ಲಿ ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ. ಕಮಾನ್. ಆಯ್ತಾಯ್ತು, ಸಮಾಧಾನ ಮಾಡ್ಕೊಳ್ಳೋ. ಗಣ್ಣೆಲ್ ಮಡಗಿದ್ಯಾ ಹೇಳು. ಕದ್ದಿಲ್ಲ. ಏಯ್, ಮಿಸ್ಟ್ರಿ ಮುನೇಶ್ವರ ಸ್ವಾಮಿನ ಹೇಳಿಲ್ಲೇನೋ ಗನ್ ಕದ್ದಿದ್ದು ನೀನೇ ಅಂತ? ಹೌದು, ನಿಮ್ಮ ಮನೆ ದೇವ್ರ CB ಆಫೀಸರು ಹೇಳ್ದವ್. ನಮ್ಮ ಅಪ್ಪ ಕರಿ ಅಲ್ವಾ, ಯಾವ್ದಾದ್ರು ದೇವ್ರು ಬಟ್ಟೆ ಕೊಡಿ, ಬನಿ ಕೊಡಿ, ಕಾಚಾ ಕೊಡಿ ಅಂತ ಕೇಳ್ತಾವ. ನೀವೇ ಯೋಚನೆ ಮಾಡಿ. ಇನ್ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನಮ್ಮ ಅಪ್ಪ ಇನ್ನೋವಾ ಕಾರ್ಗೆ ಟ್ಯಾಕ್ಸ್ ಹಾಕಿರೋನ್ ಗೊತ್ತಾ? ಅಮ್ಮ ಬಾ ಅಮ್ಮ, ಇನ್ನೊಂದ್ಸರಿ ಹುಡ್ಕಣಮ್ಮ. ನೋಡ್ದೆ ಕಣೆ, ಎಲ್ಲೂ ಇಲ್ಲ. ಇನ್ನೊಂದ್ಸರಿ ನೋಡಿದ್ರೆ ಏನ್ ಕಳ್ಕೊತಿಯಮ್ಮ? ಸರಿಪಾ. ನಿನ್ ಜೊತೆಗೆ ಇನ್ ಯಾರ್ಯಾರು ಬಂದಿದ್ರು? ನನ್ ಜೊತೆ ಯಾರು ಬಂದಿರ್ಲಿಲ್ಲ, ನಾನೇ ಅವನ ಜೊತೆಗೆ ಹೋಗಿದ್ದು. ಕೋತಿನ್ ಮಗನೇ ಹೇಳು. ಅವನು ಇಸ್ತ್ರಿ ಪೇಟ್ಗೆ ಹಾಕಿರೋ ಇದ್ಲು ತರ ಕರ್ರಗಿರ್ತಾನೆ. ಯಾವಾಗ್ಲೂ ಕುಡ್ದವ್ರಂಗೆ ಕಣ್ಣು ಕೆಂಪಗಿರ್ತವೆ. ಮೈ ಮೇಲೆ ಯಾವಾಗ್ಲೂ ವಜ್ರಮುನಿ ಬಂದವನಂಗ್ ಆಡ್ತಿರ್ತಾನೆ. ಅವ್ನು ಯಾವನ ಬಗ್ಗೆ ಹೇಳ್ತಾನೆ? ಕರ್ಕೊಂಬರ ಇಲ್ಲಿ, ತುಳು ಸಾಯಿಸಾಕ್ಬಿಡೋಣ. ಅವನ್ ಹೇಳ್ತಾ ಇರೋದು ನಿಮ್ ಬಗ್ಗೆನೆ. ಇಲ್ಲೆಲ್ಲೂ ಇಲ್ಲ ಕಣೆ. ಅಮ್ಮ, ಆ ಸ್ಲ್ಯಾಬ್ ಮೇಲೆ ನೋಡಮ್ಮ. ಏನ್ ಒಳ್ಳೆ ಇಟ್ಟೋಳ್ ತರ ಹೇಳ್ತಾಳೆ. ಏನು ಅಂದ್ರೆ ಗನ್ ಸಿಕ್ತು. ಅವನ ಕಳ್ಸ್ರೋ. ಅಣ್ಣ,
ರುಬ್ಬದ್ರಿ ಕಟ್ಬೇಸಣ ಹೋಯ್ತೀನಿ. ಕಟ್ಟಿದ್ರೆ ತಾನೇ ಬೆಚ್ಚಕ್ ನಡೆಯಲೇ. ಅದ್ ಸರಿ ಉಪಾಧ್ಯಕ್ಷರೇ, ಅಷ್ಟು ಜನ ಹೊಡೆದ್ರು ನನ್ನ ಹಾಕೊಡ್ಲಿಲ್ವಲ್ಲ ಯಾಕೆ? ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ನ ಬೇಕಾದ್ರೂ ಹಾಕೋಬಹುದು, ಆದ್ರೆ ಒಬ್ರನ್ನೊಬ್ರು ಹಾಕೊಡ್ಬಾರ್ದು. ನಿನಗ್ ಗೊತ್ತೇನೆ? ನನಗ್ ಗೊತ್ತಿಲ್ಲ ಕಣ. ಉಪಾಧ್ಯಕ್ಷರೇ ನೋಡ್ರಿ ನಮ್ಮ ಹುಡುಗಿನ. ಅಧ್ಯಕ್ಷರೇ ನೀವೇನೇ ಹೇಳಿ ಅಧ್ಯಕ್ಷರೇ, ನಿಮ್ ಹುಡುಗಿ ಬಾರಿ ಇಂಟೆಲಿಜೆಂಟ್. ಹೆಂಗಂತೀರಾ? ಅವಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಪಕ್ಕದಲ್ಲದ ಸ್ಕ್ರಾಪ್ ಹಾಕಿ ಓಡಾಡ್ತಾವಳು. ಎಸ್, ಸೇಮ್ ನನ್ ಥಿಂಕಿಂಗ್. ಮತ್ತೆ ಹುಡುಗಿರಿಗೆ ಅವಮಾನ ಮಾಡಬಾರ್ದಂಗೆ. ಬೋಲ್ ಬಿಡಿ, ಬೇಜಾರು ಮಾಡ್ಕೋಬಿಡಿ. ಏನಂದ್ರೆ ಈ ಲವ್ ಲೆಟರ್ ತಗೊಂಡು ನಮ್ಮ ಹುಡುಗಿ ಕೆಲಸ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಮಾಡ್ಬಾರ್ದು. ಹೋಗ್ರಿ ನನ್ನ ಮಗಂಗ್ ನೋವು, ನಮಗ್ ನೋವು. ಇವನ್ ಯಾಕೆ ಬರ್ತಿದ್ದಾನೆ? ಏನೋ ಏನ್ ಹೇಳೋ? ತಗೋ ಇದನ್ನ ಓದ್ಬಿಟ್ಟು ನಾಳೆ ಬಂದು ಏನು ಅಂತ ಹೇಳಿ. ಕೊಟ್ಬಿಟ್ಟೆ. ಓ ಅಕಟ ಕಟ 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 ಕಟ. ನಮ್ಮ ಅಪ್ಪನ ಪೈಲ್ಸ್ ಆಪರೇಷನ್ ಆಗ್ಬೇಕಾದ್ರೂ ಈ ರೇಂಜಿಗೆ ಟೆನ್ಷನ್ ಆಗ್ಲಿಲ್ಲ. ಇಲ್ಲ ಹೋಗಿವೆಲ್ಲ ಯಾಕ್ರಿ? ಅಲ್ಲ ಈಗ ಹುಡುಗಿ ಬಂದು ಏನ್ ಹೇಳ್ತಾಳೆ ಟೆನ್ಷನ್ ಓಡಾಡ್ಬೇಕು. ಅವಳು ಓಕೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಮದುವೆ ಗೊಪ್ಸಕ್ ಓಡಾಡ್ಬೇಕು. ಅದು ಓಕೆ ಅಂದ್ರೆ ಫಸ್ಟ್ ನೈಟ್ ಯಾವ ಒಳಗೆ ಬರ್ತಾಳೆ ಅಂತ ಓಡಾಡ್ಬೇಕು. ಅದಾದ್ಮೇಲೆ ಹೆರಿಗೆ ಆಸ್ಪತ್ರೆ ಮುಂದೆ ಓಡಾಡ್ಬೇಕು. ಮಕ್ಕಳಾದ್ಮೇಲೆ ಅವ್ರನ್ನ ಬೆಳ್ಸಕ್ ಓಡಾಡ್ಬೇಕು. ಗಂಡ ಆದ್ರೆ ಕಲ್ಸಕ್ ಓಡಾಡ್ಬೇಕು, ಹೆಣ್ಣಾದ್ರೆ ಕಲ್ಸಕ್ ಓಡಾಡ್ಬೇಕು. ಬೆಳೆದು ದೊಡ್ಡವರಾದ್ಮೇಲೆ ನಮ್ಮನ್ನ ನೋಡ್ಕತಾ ಇಲ್ಲ ಅಂದ್ರೆ ಇನ್ನೊಂದು ಮಕ್ಕಳು ನಮ್ಮನ್ನ ನೋಡ್ಕತಿಲ್ಲ ಅಂತ ಬೈಕೊಂಡು ಓಡಾಡ್ಬೇಕು. ಇದೆಲ್ಲ ಬೇಕಾ? ಕೈಲಾಗ್ದಿದ್ದವ್ರು ಬಾಯಿ ತುಂಬಾ ಮಾತಾಡ್ತಾರೆ, ಮತ್ತೆ ಪುರಾಣ ಹೇಳ್ತಾವನ. ಅಧ್ಯಕ್ಷರೇ ಅವರೇ ಬರ್ತಿದ್ದಾರೆ. ಅಲ್ಲೋಡೆ ಹೋಗ್ ಹೇಳು. ಈ ಕರ್ಕಿ ಹಾಕೋ ಬತ್ತಾವಳೆ. ಮೋಸ್ಟ್ಲಿ ನಿಮ್ ಹುಡುಗಿಗೆ ಹೇಳಕ್ ನಾಚಿಕೆ ಇರ್ಬೇಕು, ಅದಕ್ಕೆ ಅವಳು ಬರ್ತಾವಳೆ. ಹಂಗ ನೀನೇ ಹೋಗ್, ನನಗೂ ಕೇಳಕ್ ನಾಚಿಕೆ. ನಾನು ಹೋಗಲ್ಲ. ನಾನು ಹೋಗಲ್ಲ. ಆ ತಿಮ್ಮೇಗೌಡರು ಉಪಾಧ್ಯಕ್ಷರಾಗಬೇಕು ಅಂತಿದ್ರು. ಇದ್ದೀನಿ ಹೇಳಿ. ರಾತ್ರಿ ಎಲ್ಲ ಓದಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ಪೇಪರ್ನಲ್ಲಿ ಬರ್ದಿದ್ದ ಪ್ರತಿಯೊಂದು ಅಕ್ಷರನೂ ಪೆನ್ನಿಂದ ಬರ್ದಂಗಿರ್ಲಿಲ್ಲ, ಮನಸ್ಸಿನಿಂದ ಬರ್ದಂಗಿತ್ತು. ಏನೋ ಮಾಡ್ತಾ ಇದೆಯಾ ಇಲ್ಲಿ? ನನ್ ಬ್ಯಾಟಲ್ಲಿ ನೀನ್ ಶಿಕ್ಷೆ ಹೊಡಿತಾ ಇದೀಯಾ? ಬ್ಯಾಟ್ ಯಾರ್ದಾದ್ರೇನು, ಬಾಲ್ ಹಾಕಿದ್ ನನಗೆ ತಾನೆ. ಆ ಲೆಟರ್ ನಮ್ಮ ಹುಡುಗಿಗೆ ಅಂತ ಹೇಳ್ಬೇಕು ತಾನೆ. ಹುಡುಗಿರ್ ಮನ್ಸು ತರ ಅವ್ರ ಮನ್ಸು ನೋಯಿಸ್ಬಾರ್ದು, ಗೌರವ ಕೊಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಓ ಮೈ ಗಾಡ್, ನಮ್ಮ ಹುಡುಗನಿಗೆ ಲವ್ ಸೆಟ್ ಮಾಡೋಣ ಅಂತ ಹೋದೆ, ನೀನ್ ನನಗೆ ಒಂದ್ ಲವ್ ಸೆಟ್ ಮಾಡ್ಕೊಟ್ಬಿಟ್ಟೆ. ಏನಪ್ಪಾ ನಿನ್ ಲೀಲೆ? ಹೇಳ್ಬಿಟ್ಯಾ? ಹೆಂಗೋ ಹೇಳ್ಬಿಟ್ಟೆ ಕಣೆ. ಎರಡರಲ್ಲೂ ಒಂದು ತೀರ್ಮಾನ ಆಗ್ಲೇಬೇಕು. ಹಲೋ, ಒಂಚೂರು ಜರ್ಕಳಿ. ಹೋಗ್ಬಿಟ್ನಾ? ಅಲೋ, ಅಲ್ಲೇ ನಾಯಿ ಸೂಸು ಮಾಡಾಯ್ತಾ? ಇಲ್ಲ, ನಿಮ್ಮಪ್ಪ ಮಾಟ ಮಾಡ್ಸವ್ನು. ಒಂಚೂರು ಜರ್ಕಳಿ, ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಾನು ಸ್ವಲ್ಪ ಮಾತಾಡ್ಬೇಕು. ಒಂದ್ ವಾರದಿಂದ ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ ಉಪಾಧ್ಯಕ್ಷರೇ. ಇದೆಲ್ಲ ಒಂದ್ ಜುಜ್ಬಿ ಮ್ಯಾಟ್ರ್. ಅಧ್ಯಕ್ಷರೇ, ನಮ್ಮ ಹುಡುಗಿ ನಮ್ಮ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಲು. ಓಹೋ, ಮದ್ವೆ ಯಾವಾಗ್ಲೂ? ಅದೇ ಪ್ರಾಬ್ಲಮ್. ನಮ್ಮ ಮದ್ವೆಗೆ ಒಂದು ಕಾನೂನು ಸಮಸ್ಯೆ ಬಂದಿದೆ. ಚಿನ್ನ, ಕನಸಲ್ಲೂ ಈ ಕೈ ಹುಡುಗಿರ್ನ ಮುಟ್ಟುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನೇನೋ ಖುಷಿಯಾಗಿದ್ಯಾ, ಆದ್ರೆ ನನ್ ಕಷ್ಟ ಯಾರಿಗ್ ಹೇಳೋದು? ಎಲ್ಲ ನನ್ನನ್ನು ಹೆಂಗ್ ಚುಡಾಯಿಸ್ತಾರ ಗೊತ್ತಾ? ಇಲ್ಲಿ ಯಾರು ಇಲ್ಲ. ಎಲ್ಲ ನನ್ನ ನೀನ್ ಲವ್ ಮಾಡಿರೋದು ಅಧ್ಯಕ್ಷನಲ್ಲ ಉಪಾಧ್ಯಕ್ಷನ ಅಂತಾರೆ ಗೊತ್ತಾ? ಅದಕ್ಕೆ ನಾನು ಅಧ್ಯಕ್ಷ ಆಗಿರ್ತೀನಿ. ಸ್ವಲ್ಪ ದಿನ ನೀವು ಉಪಾಧ್ಯಕ್ಷರಾಗಿರಿ. ಮದುವೆ ಆಗಿ ಫಸ್ಟ್ ನೈಟ್ ಎಲ್ಲ ಆದ್ಮೇಲೆ ಪದವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಲೇ ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಇರ್ಬೇಕು, ಒಳಗಿಂದ ಬರ್ಬೇಕು. ನೋಡ, ಈ ಸಂಘದ ಸಂಸ್ಥಾಪಕನು ನಾನೇ, ಅಧ್ಯಕ್ಷನೂ ನಾನೇ. ಅಂದ್ರೆ ನೀನ್ ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ? ನೀನ್ ಆದ್ಮೇಲೆ ನಿನ್ ಮಗ, ಅವನಾದ್ಮೇಲೆ ಅವನ ಮಗ, ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿರ್ಬೇಕು. ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ? ಕಾಲದಿಂದನೂ ವಾರು ನಡೀತಾ ಇರೋದೇ ಹುಡುಗಿರಿಂದ ಹಾಕೋಣ. ನಿಮ್ ಹುಡುಗಿ ಕೀ ಕೊಟ್ಟು ಅಂತ ಮಾತಾಡ್ತಿದ್ಯಲ್ಲ? ನೋಡು, ನನ್ನ ಬಗ್ಗೆ ಏನಾದ್ರು ಮಾತಾಡು. ನನ್ನ ಹುಡುಗಿ ಬಗ್ಗೆ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳೆನ್ ತೊಟ್ಟು ಅದು, ಇವನೆನ್ ತೊಟ್ಟು ಇದು. ನಿಮ್ ಹುಡುಗಿ ತೊಟ್ಟೆ ನೀವಳು, ನೀನೇ ತೊಟ್ಟು ಇವನು. ಸಿಂಹನ ಕಾಡಲ್ಲಿ ನೋಡಿದ್ಯಾ, ಝೂ ಅಲ್ಲಿ ನೋಡಿದ್ಯಾ, ಕೆಜೆಪುರದಲ್ಲಿ ನೋಡಿದ್ಯಾನೋ? ಮಗನೇ ತೆಗೆದು ಬಿಟ್ಟ ಅಂದ್ರೆ 1.5 ಟನ್ ವೇಟು. ನೋಡ್ತೀಯಾ? ನೀನು ಹೊಡೆಯವರೆಗೂ ನಾನು ಕಳ್ಳಕ್ಕಾಗ್ತಿದ್ದೀಯಲ್ಲ. ಹೋಗ್ರೋ, ಮೈದಾನಕ್ಕೆ ಹೋಗಿ ಆಟ ಆಡೋಗ್ರೋ.
ನನ್ನ ಮೇಲೆ ಕೈ ಮಾಡ್ದಿಲ್ಲ ಸಂಘ ನಿನ್ ಮೇಲೆ ಆಕ್ಷನ್ ಬದ್ದಕ್ಕೆ ಆಕ್ಷನ್ ಫಸ್ಟ್ ಸಂಘದಲ್ಲಿ ದುಡ್ಡು ಕಾಸು ಎಷ್ಟು ಖರ್ಚಾಗದೆ ಕ್ಲಿಯರ್ ಲೆಕ್ಕ ನಿನಗೆ ಲೆಕ್ಕ ಕೊಡೋದು ಮೊದ್ಲು ಟೀ ಲೆಕ್ಕ ಕೊಡ್ರು ಆಮೇಲೆ ಸಂಘದ ಲೆಕ್ಕ ನೋಡಿರಂತೆ. ಚೀತು ಸಂಘದ ಮರ್ಯಾದೆನ ಒಬ್ಬ ಟೀ ಹೋಟ್ಲ ಮುಂದೆ ಅಡ ಇಟ್ಬಿಟ್ಟಲ್ಲ, ಈ ಸಂಘದ ಉಪಾಧ್ಯಕ್ಷ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಯ್ತದೆ. ನೀನು ಉಪಾಧ್ಯಕ್ಷನ? ಲೇ ನಿನಗೆ ಇನ್ನೊಂದು ವಿಚಾರ ಗೊತ್ತಾ? ನಿನ್ನ ಉಪಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ ಆಗ್ಲೇ 20 ಸೆಕೆಂಡ್ಸ್ ಆಯ್ತು ಕಣ. ಹೋಗಲೇ ನೀನೇನ್ ಕಿತ್ತಾಗೋದು? ನಾನೇ ಹೋಗ್ತೀನಿ ಕಣಲ್ಲ, ನಾನೇ ಗುಂಪು ಕಟ್ತೀನಿ, ನಾನೇ ಸಂಘ ಕಟ್ತೀನಿ. ಈ ಗಜ್ಜಾಪುರದಲ್ಲಿ ನಾರಾಯಣಗೂ 4 ಜನ ಅವ್ರೆ ಅಂತ ತೋರಿಸ್ತೀನಿ. ಸಂಘ ಕಟ್ಟಿದವರೆಲ್ಲ ಚರಿತ್ರೆಯಲ್ಲಿ ಸ್ಥಾನ ಗಿಟ್ಸ್ಕೊಳಕ್ ಆಗಿಲ್ಲ ಕಣೋ. ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ನನ್ನ ಹಿಂದೆ ನಾಯಿ ತರ ಬರ್ತೀಯ ನೀನು. ನಾಯಿ ತರ ನಾನು ಅಯ್ಯಲೇ ಆ ಶಿವರುದ್ರಗೌಡನ್ ಮನೆ ಗಂಧಕ್ಕೆ ಹೋದಾಗ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಬೋದಿದ್ ನೀನು. ನಾನು ಸಿಂಹ ತರ ಹೋದೆ ಕಣೋ, ನೀನೇ ನಾಯಿ ತರ ಹಿಂದೆ ಬಂದವನು. ಆಗಲ್ಲ ಆಗಲ್ಲ. ಕಿರೀಟ ಏನೋ ಇಟ್ಟೆ, ಅಡ ಇಟ್ರು ನನ್ ಒಡವೆ ಯಾವಾಗ ಬಿಡ್ಸ್ಕೊಡ್ತೀಯ? ಎಲ್ರಿಗೂ ಚಾಕ್ಲೇಟ್ ಕೊಡಿ, ಅಂಕಲ್ ಕೊಡಿ, ಆಂಟಿ ಕೊಡಿ, ಚಾಕ್ಲೇಟ್ ಕೊಡಿ. ತಗೊಳ್ಳಿ ಎಲ್ರು ಒಂದೊಂದೇ ಚಾಕ್ಲೇಟ್ ತಗೋಬೇಕಾಯ್ತಾ? ಎಲ್ಲ ದೇವರ ನಾರಾಯಣ, ಅರಳಿದ ಕಮಲದಂಗಿರೋ ನಮ್ ಸಂಘನ ನೀನ್ ಬಿಟ್ಟೋದು ಮಾತ್ರಕ್ಕೆ ಅದು ಬಾಡೋಗೋದಿಲ್ವೋ? ನೋಡ್ತಾ ಇರು, ಯಡಿಯೂರು ಸಿದ್ಧಲಿಂಗೇಶ್ವರ ಮೇಲೆ ಆಣೆ, ದೇವಸ್ಥಾನದ ಮುಂದೆ ಒಡೆದ ತೆಂಗಿನಕಾಯಿ ತರ ನಿನ್ನ ಸಂಘ ಒಡೆದು ಚೂರಾಗಿ ಮತ್ತೆ ನಮ್ ಸಂಘಕ್ಕೆ ಬರ್ಲೋ ಬೇಡವೋ ಅಂತ ಯೋಚನೆ ಮಾಡ್ಲಿಲ್ಲ. ನನ್ ಮೂಗ್ ಕೂಸ್ಕೋತೀನಿ. ಹೋಗಲೇ, ಚಿಂತೆ ಮಾಡಕ್ಕೆ ನಾನು ಚೀತು ಸಂಘದಲ್ಲಿಲ್ಲ. ದೇವರು ಕೊಟ್ಟ ಯುವಕರ ಸಂಘ ಕಣ. ನೀನು ದೇವರು ಕೊಟ್ಟ ಯುವಕರ ಸಂಘ ಕಟ್ಟಿದ್ದಕ್ಕೆ ನನಗೆ ಬೇಜಾರಿಲ್ಲ ಕಣೋ, ಆದ್ರೆ ಪತ್ತಲೊಬ್ಬಳು ಮಡಿಕೊಂಡಿದ್ದಿಲ್ಲ, ಅವಳು ನಿನಗೆ ಶೋಭೆ ತರಲ್ಲ ಕಣೋ, ಶೋಭೆ ತರಲ್ಲ.